ಎಲ್ರಿಗೂ ನಮಸ್ಕಾರ. ಈ ಎರಡನೇ ಸೆಮಿಸ್ಟರ್ನ ಪತ್ರಿಕೆ 2 ಮಧ್ಯಯುಗೀನ ಭಾರತದ ಚರಿತ್ರೆ ಈ ಪತ್ರಿಕೆಯ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾನು ಪಠ್ಯಕ್ರಮ ಅಥವಾ ಸಿಲೆಬಸ್ ಬಗ್ಗೆ ನಾವು ಮಾತನಾಡಿದ್ದು. ಇದರಲ್ಲಿ ನಾವೇನೆಲ್ಲ ಓದ್ತೇವೆ ಅಂತಲೂ ಸಹ ನಾವು ಚರ್ಚೆ ಮಾಡಿದ್ದು. ಸೊ ಇವತ್ತು ನಾವು ಪ್ರಮುಖವಾಗಿ ಮೊದಲನೆಯ ಒಂದು ಟಾಪಿಕ್ ಆಧಾರಗಳ ಬಗ್ಗೆ ಮಾತನಾಡೋಣ. ನಿಮಗೆ ಗೊತ್ತೇ ಇದೆ, ಆಧಾರಗಳು ಇತಿಹಾಸದ ಉಸಿರು. ಮಧ್ಯಯುಗೀನ ಭಾರತದ ಚರಿತ್ರೆಯನ್ನು ಸಹ ನಾವು ರಚನೆ ಮಾಡೋಕ್ಕೆ, ಅಧ್ಯಯನ ಮಾಡೋಕ್ಕೆ ಆಧಾರಗಳೇ ಪ್ರಮುಖವಾಗಿದ್ದಾವೆ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಲಭ್ಯವಿರುವ ಆಧಾರಗಳ ಮೇಲೆ ನಾವು ಇತಿಹಾಸದ ರಚನೆಯನ್ನು ಮಾಡಬೇಕಾಗುತ್ತೆ. ಆಧಾರಗಳಿಲ್ಲದೆ ಇತಿಹಾಸವೇ ಇಲ್ಲ ಎನ್ನುವುದು ಸರ್ವವಿದಿತವಾದಂತಹ ಒಂದು ವಿಚಾರ. ಹಾಗೆ ಯಾವುದೇ ನಾಡಿನ, ಯಾವುದೇ ದೇಶದ ಒಂದು ಚರಿತ್ರೆಯನ್ನು ನಾವು ರಚನೆ ಮಾಡಬೇಕು ಅಂದರೆ ಆಧಾರಗಳು ಬಹು ಮುಖ್ಯವಾಗಿದ್ದಾವೆ. ಅದರಿಂದ ನಾವು ಹೇಳೋದು ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಹಾಗಾದರೆ ಈ ಮಧ್ಯಯುಗೀನ ಭಾರತದ ಚರಿತ್ರೆ ಅಂತ ನಾವೇನು ಹೇಳ್ತೀವಿ, ಈ ಒಂದು ಚರಿತ್ರೆಯ ಒಂದು ಅಧ್ಯಯನಕ್ಕೆ, ಚರಿತ್ರೆಯ ರಚನೆಗೆ, ಅದರಲ್ಲಿಯೂ ದೆಹಲಿ ಸುಲ್ತಾನರು, ಮರಾಠರು, ಮೊಘಲರು, ಇವ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋಕೆ ಇರುವಂತಹ ಪ್ರಮುಖವಾದಂತಹ ಒಂದು ಆಕರಗಳೇನು, ಆಧಾರಗಳೇನು ಅನ್ನುವುದನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ರೈಟ್. ಹೀಗೆ ನಿಮಗೆ ಗೊತ್ತಿದೆ, ಈ ಆಧಾರಗಳನ್ನು ನಾವು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯ ಆಧಾರಗಳು ಅಂತ. ಪುರಾತತ್ವ ಆಧಾರಗಳು ಅಂದ್ರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇವೆಲ್ಲ ನಾವು ಒಟ್ಟಾರೆಯಾಗಿ ಪುರಾತತ್ವ ಆಧಾರಗಳು ಅಂತ ಹೇಳ್ತೀವಿ. ಅಂದ್ರೆ ಪಳೆಯುಳಿಕೆಗಳು, ಆ ಒಂದು ಕಾಲದ ವಸ್ತುಗಳು, ವಸ್ತುಗಳ ಮೇಲಿನ ಬರವಣಿಗೆಗಳು, ನಾಣ್ಯಗಳು, ಶಿಲ್ಪಗಳು, ಸ್ಮಾರಕಗಳು, ಚಿತ್ರಕಲೆ, ಇವೆಲ್ಲವನ್ನೂ ಸಹ ನಾವು ಒಟ್ಟಾರೆಯಾಗಿ ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ತೇವೆ. ಎರಡನೇದಾಗಿ ಸಾಹಿತ್ಯ ಆಧಾರಗಳು ಅಂದ್ರೆ ಆ ಒಂದು ಕಾಲದಲ್ಲಿ ರಚಿಸಲ್ಪಟ್ಟಂತಹ ಗ್ರಂಥಗಳು. ಅದು ಏನೇ ಇರ್ಬೋದು, ಕತೆ, ಕವನ, ನಾಟಕ, ಕಾವ್ಯ, ಹೀಗೆ ಏನಾದರೂ ಇರಬಹುದು. ಆ ಸಾಹಿತ್ಯದಲ್ಲಿ ನಾವು ಚರಿತ್ರೆಯ ವಿಚಾರಗಳನ್ನು ಹುಡುಕುವ ಅಥವಾ ದಾಖಲೆಗಳಿರಬಹುದು, ಚರಿತ್ರೆಯ ಗ್ರಂಥಗಳೇ ಇರಬಹುದು, ವಂಶಾವಳಿಗಳಿರಬಹುದು, ರಾಜನ ಬಗೆಗಿನ ಕಥನಗಳಿರಬಹುದು, ಅಥವಾ ಅವನ ಪರಾಕ್ರಮವನ್ನು ಹೇಳುವಂತಹ ಗ್ರಂಥಗಳಿರ್ಬೋದು. ಅವೆಲ್ಲವನ್ನೂ ಸಹ ನಾವು ಒಟ್ಟಾರೆಯಾಗಿ ಸಾಹಿತ್ಯಾಧಾರಗಳು ಅಂತ ಹೇಳ್ತೇವೆ. ಅದರಲ್ಲಿ 2 ಭಾಗ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ನಿಮ್ಗೆಲ್ಲ ಇದು ಗೊತ್ತಿದೆ, ನಾನು ಅದನ್ನೇನು ಹೇಳಬೇಕಾಗಿಲ್ಲ. ದೇಶೀಯ ಸಾಹಿತ್ಯ ಅಂತ ಅಂದಾಗ ನಮ್ಮಲ್ಲಿಯೇ ಬರೆದಿರುವಂತಹ ಒಂದು ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ನಾವು ಕರೀತೇವೆ. ಅಲ್ಲದೆ ನಮ್ಮ ನಾಡಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ ವಿದೇಶಿಗರು, ಪರಕೀಯರು ಏನು ಮಾಹಿತಿಯನ್ನು ಬರವಣಿಗೆಯ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ, ಅದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ನಾವು ಹೇಳ್ತೇವೆ. ಸೊ ಒಟ್ಟಾರೆಯಾಗಿ ಈ ಸಾಹಿತ್ಯಾಧಾರ ಮತ್ತು ಪುರಾತತ್ವ ಆಧಾರಗಳೇನಿದೆ ಮಧ್ಯಯುಗದ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಅನ್ನುವುದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ಸಾಹಿತ್ಯಾಧಾರಗಳನ್ನು ತಗೊಳ್ಳೋಣ. ಈ ದೇಶೀಯ ಸಾಹಿತ್ಯ ಎನ್ನುವುದು ಹಲವಾರು ಭಾಷೆಗಳಲ್ಲಿ ನಮಗೆ ಲಭ್ಯವಿದೆ. ಪ್ರಮುಖವಾಗಿ ಮಧ್ಯಯುಗಕ್ಕೆ ನಾವು ಬಂದಾಗ ಪರ್ಷಿಯನ್ ಭಾಷೆ, ಅರೇಬಿಕ್ ಭಾಷೆ, ಉರ್ದು, ಹಿಂದಿ ಮತ್ತು ಭಾರತದ ಇತರೆ ಭಾಷೆಗಳಲ್ಲಿ ಈ ದೇಶೀಯ ಸಾಹಿತ್ಯವನ್ನು ನಾವು ಕಾಣ್ತೇವೆ. ಹಲವಾರು ಗ್ರಂಥಗಳು ಈ ಮಧ್ಯಯುಗದ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಅದ್ಭುತವಾದಂತಹ ಆಕಾರಗಳಾಗಿದ್ದಾವೆ, ಪೂರಕವಾಗಿದ್ದಾವೆ. ಇದನ್ನು ನಾವು ದೇಶೀಯ ಸಾಹಿತ್ಯ ಅಂತ ನಾವು ಕರೀತೇವೆ. ಈ ದೇಶೀಯ ಸಾಹಿತ್ಯ ಅಥವಾ ಆ ಸಾಹಿತ್ಯದ ಅಧ್ಯಯನದಿಂದ ಅಥವಾ ಆ ದಾಖಲೆಗಳ ಅಧ್ಯಯನದಿಂದ ಆ ಕಾಲದ ರಾಜಕೀಯ ವಿಚಾರಗಳು, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಆಧ್ಯಾತ್ಮಿಕ ಒಂದು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆ ಜನರ ಚರಿತ್ರೆಯನ್ನು ನಾವು ಕಟ್ಟೋಕೆ, ಬರೆಯೋಕೆ, ಓದೋಕೆ ಸಾಧ್ಯವಾಗುತ್ತೆ ಎನ್ನುವುದು ಸ್ಪಷ್ಟ. ಓಕೆ, ಹಾಗಾದ್ರೆ ಪ್ರಮುಖವಾದಂತಹ ಸಾಹಿತ್ಯ ಯಾವುದು? ಇದು ದೇಶೀಯ ಸಾಹಿತ್ಯದ ಬಗ್ಗೆ ನಾನಿಲ್ಲಿ ಮಾತನಾಡ್ತಾ ಇದ್ದೀನಿ ಮೊದಲು, ಅನಂತರ ವಿದೇಶಿ ಸಾಹಿತ್ಯವನ್ನು ನಾವು ಮಾತನಾಡೋಣ. ಸೊ ದೇಶೀಯ ಸಾಹಿತ್ಯ. ಓಕೆ, ಸೊ ಈ ದೇಶೀಯ ಸಾಹಿತ್ಯ, ನಾನು ಪ್ರಮುಖವಾದ ಗ್ರಂಥಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊಹಮ್ಮದ್ ಅಲಿ ಎನ್ನುವನು ಬರೆದಂತಹ ಒಂದು ಗ್ರಂಥ ಚಾಚಾನಾಮ ಅಂತ ಹೇಳಿಬಿಟ್ಟು, ಇದು ಅರೇಬಿಕ್ ಭಾಷೆಯಲ್ಲಿರುವಂತಹ ಒಂದು ಗ್ರಂಥ. ಇದು ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿರಲ್ಲ 9-10ನೇ ಶತಮಾನದಲ್ಲಿ,
ಆ ದಾಳಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಮುಸಲ್ಮಾನರು ಹೇಗೆ ಭಾರತಕ್ಕೆ ಬಂದರು ಆ ಮಾಹಿತಿ ಇದರಲ್ಲಿ ಸಿಗುತ್ತೆ. ಉತ್ಬಿ ಎನ್ನುವವನು ಬರೆದ ತಾರಿಕ್-ಇ ಯಾಮಿನಿ ಎನ್ನುವಂತಹ ಒಂದು ಗ್ರಂಥ, ಇದು ಗಜ್ನಿ ಮೊಹಮ್ಮದ್ ಭಾರತದ ಮೇಲೆ ದಾಳಿ ಮಾಡಿದ ವಿಚಾರಗಳನ್ನು ನಮಗೆ ತಿಳಿಸುತ್ತೆ. ಆಲ್ಬೆರೂನಿ ಎನ್ನುವಂತಹ ಒಬ್ಬ ಚರಿತ್ರಕಾರ, ಅವನು ಬರೆದಂತಹ ಗ್ರಂಥಗಳಾದಂತಹ ತಹಕೀಕತ್-ಇ-ಹಿಂದ್, ಕಿತಾಬುಲ್ ಹಿಂದ್, ಕಾನೂನ್-ಇ-ಮಸೂದಿ, ಇದು ಸಹ ಗಜ್ನಿ ಮೊಹಮ್ಮದನ ದಾಳಿಯ ಬಗ್ಗೆ ಆ ಕಾಲದ ವಿಚಾರಗಳನ್ನು ನಮಗೆ ತಿಳಿಸುವ ಕೆಲಸವನ್ನು ಅದು ಮಾಡುತ್ತೆ. ಚಾಂದ್ ಬರ್ದಾಯಿ ಎನ್ನುವವನು ಪೃಥ್ವಿರಾಜ ರಾಸೋ ಎನ್ನುವಂತಹ ಗ್ರಂಥವನ್ನು ಬರೆದ. ಪೃಥ್ವಿರಾಜ, ರಜಪೂತ ರಾಜ ಪೃಥ್ವಿರಾಜನನ್ನು ಏನು ಸೋಲಿಸಿ ಮೊಹಮ್ಮದ್ ಘೋರ್ ಭಾರತದಲ್ಲಿ ಅಧಿಕಾರವನ್ನೇನು ಸ್ಥಾಪನೆ ಮಾಡ್ದ ಅಲ್ವಾ, ಸೊ ಆ ಪೃಥ್ವಿರಾಜನ ವಿಚಾರಗಳನ್ನು, ಆ ಒಂದು ಆಳ್ವಿಕೆಯ ವಿಚಾರಗಳನ್ನು ಅದು ತಿಳಿಸುತ್ತೆ. ಜಿಯಾವುದ್ದೀನ್ ಬರಾಣಿ ಎನ್ನುವವನು, ಭರಣಿ ಅಥವಾ ಬರಾಣಿ ಎನ್ನುವವನು ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂತಹ ಒಬ್ಬ ಚರಿತ್ರಕಾರ, ಬರಹಗಾರ. ಇವನ ಒಂದು ಬರವಣಿಗೆಗಳು ಮೊಹಮ್ಮದ್ ಬಿನ್ ತೊಗಲಕನ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ, ಅವನ ಸುಧಾರಣೆಗಳ ಬಗ್ಗೆ ಮಾಹಿತಿ ನೀಡುತ್ತೆ. ಅಲ್ಲದೆ ಫಿರೋಜ್ ಶಾ ತೊಗಲಕ್ ಎನ್ನುವಂತಹ ಸುಲ್ತಾನನ ಬಗ್ಗೆನೂ ಸಹ ಈತ ಬರೆದಿರುವ ಬರವಣಿಗೆಗಳಲ್ಲಿ ಮಾಹಿತಿಯನ್ನು ನಾವು ಕಾಣ್ತೇವೆ. ಇವನ ಪ್ರಮುಖ ಗ್ರಂಥಗಳು ಅಂದ್ರೆ ತಾರಿಕ್-ಇ ಫಿರೋಜ್ ಶಾಹಿ, ತಾರೀಖ್ ನೋಡಿ, ಅದು ತಾರೀಖ್ ಅಂತ ನಾವು ಇವತ್ತು ಬಳಸ್ತೀವಲ್ವಾ, ಅದು ಪರ್ಷಿಯನ್ ಪದ. ತಾರಿಕ್-ಇ ಫಿರೋಜ್ ಶಾಹ, ಮಾಸಿರ್-ಇ ಸಾದಾತ್ ಮುಂತಾದವು ಜಿಯಾವುದ್ದೀನ್ ಬರಣಿಯ ಪ್ರಮುಖ ಗ್ರಂಥಗಳು. ದೆಹಲಿ ಸುಲ್ತಾನರ, ಅದರಲ್ಲಿಯೂ ಮೊಹಮ್ಮದ್ ಬಿನ್ ತೊಗಲಕನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಹಸಾನ್ ನಿಜಾಮಿ ಎನ್ನುವವನು ತಾಜ್ ಉಲ್ ಮಾಸಿರ್ ಎನ್ನುವ ಗ್ರಂಥವನ್ನು ಬರೆದ. ಇದು ದೆಹಲಿ ಸುಲ್ತಾನರ ಕಾಲದ ಚರಿತ್ರೆಯನ್ನು ಹೇಳುವ ಒಂದು ಪ್ರಮುಖ ಗ್ರಂಥ. ಅಮೀರ್ ಖುಸ್ರು, ನೀವು ಕೇಳಿದ್ದೀರಾ, ಭಾರತದ ಗಿಳಿ ಅಂತಲೇ ಪ್ರಸಿದ್ಧವಾಗಿರುವಂತಹ ಒಬ್ಬ ವ್ಯಕ್ತಿ ಅಮೀರ್ ಖುಸ್ರು. ಇವನು ಸಹ ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದವನು. ಇವನ ಬರವಣಿಗೆಗಳು ದೆಹಲಿ ಸುಲ್ತಾನರಾದಂತಹ ಖಿಲ್ಜಿಗಳ ಬಗ್ಗೆ, ತುಘಲಕರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಇವನ ಪ್ರಮುಖ ಗ್ರಂಥಗಳು ಅಂದ್ರೆ ಖಜಾಯಿನ್ ಉಲ್ ಫತು, ಖಜಾಯಿನ್ ಉಲ್ ಫತು ಮತ್ತು ತುಘಲಕ್ ನಾಮ ಇವನ ಪ್ರಮುಖ ಕೃತಿಗಳು. ಓಕೆ, ಅಮೀರ್ ಖುಸ್ರುವಿನ ಕೃತಿಗಳಿವು. ಇವು ಚರಿತ್ರೆಯನ್ನು ತಿಳಿಸುತ್ತೆ. ಆಮೇಲೆ ಫತೂಹತ್ ಫಿರೋಜ್ ಶಾಹಿ ಎನ್ನುವಂತಹ ಒಂದು ಗ್ರಂಥ. ಈತ ಫಿರೋಜ್ ಶಾ ತೊಗಲಕ್ ಸಂತತಿಗೆ ಸೇರಿದಂತಹ ಒಬ್ಬ ಸುಲ್ತಾನ. ಆತ ಆತ್ಮಕಥನವನ್ನು ಬರ್ಕೊಂಡ, ತನ್ನ ಬಗ್ಗೆ ತಾನೇ ಬರೆದ. ಗೊತ್ತಲ್ಲ ನಿಮ್ಗೆ ಆತ್ಮಕಥನ, ಆಟೋಬಯೋಗ್ರಫಿ ಅಂತ ನಾವೇನು ಹೇಳ್ತೀವಿ, ಅದನ್ನ ಆತ ಬರ್ಕೊಂಡ. ಅದರ ಹೆಸರು ಫತೂಹತ್ ಫಿರೋಜ್ ಶಾಹಿ ಅಂತ ಹೇಳಿಬಿಟ್ಟು ಅದು ಅವನ ಒಂದು ಸಾಧನೆಗಳ ಬಗ್ಗೆ, ಅವನ ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ನಮಗೆ. ಆಮೇಲೆ ಮೊಘಲರ ಕಾಲಕ್ಕೆ ನಾವು ಬಂದ್ರೆ, ಮೊಘಲ್ ಸಂತತಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದವನು ಅಂದ್ರೆ ಬಾಬರ್. ನಿಮಗೆ ಗೊತ್ತಿದೆ, ಗಿಯಾಸುದ್ದೀನ್ ಬಾಬರ್ ಅಂತ ಹೇಳಿಬಿಟ್ಟು. ಈ ಬಾಬರ್ ಒಂದು ಆತ್ಮಕಥನವನ್ನು ಬರೆದ, ತನ್ನ ಬಗ್ಗೆ ತಾನೇ ಬರ್ಕೊಂಡಿದ್ದಾನೆ. ತಾನು ಯಾರು, ಎಲ್ಲಿದ್ದ, ಏನಿದ್ದ, ಭಾರತಕ್ಕೆ ಹೇಗ್ ಬಂದ, ಯಾಕೆ ಬಂದ ಅಂತ ಹೇಳಿಬಿಟ್ಟು ತುಜ್ಕಿ ಬಾಬರಿ ಅಥವಾ ಬಾಬರ್ನಾಮ ಎನ್ನುವಂತಹ ಒಂದು ಗ್ರಂಥದಲ್ಲಿ ಆತ ಬರ್ಕೊಂಡಿದ್ದಾನೆ. ಒಂದೇ ಒಂದು ಸೆಕೆಂಡ್. ಓಕೆ, ಬರ್ಕೊಂಡಿದ್ದಾನೆ. ಅದು ಟರ್ಕಿ ಭಾಷೆಯಲ್ಲಿರುವಂತಹ ಒಂದು ಗ್ರಂಥ, ತುಜ್ಕಿ ಬಾಬರಿ ಅಥವಾ ಬಾಬರ್ನಾಮ ಎನ್ನುವುದು. ಅದರಲ್ಲಿ ಬಾಬರನ ಎಲ್ಲಾ ವಿಚಾರಗಳನ್ನು, ಆತ ಬಾಲ್ಯದಿಂದ ಹಿಡಿದು ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡಿರುವವರೆಗೆ ಎಲ್ಲಾ ವಿಚಾರಗಳನ್ನು ಅದು ನಮಗೆ ತಿಳಿಸುತ್ತೆ. ಮೊಘಲರ ಬಗ್ಗೆ ತಿಳಿಯೋಕೆ ಮೊದಲ ಒಂದು ಪ್ರಮುಖ ಆಕರ. ಅದಲ್ಲದೆ ಹುಮಾಯೂನ ಬಗ್ಗೆ, ಆತನ ಪತ್ನಿ ಗುಲ್ಬದನ್ ಬೇಗಂ ಎನ್ನುವವಳು ಹುಮಾಯೂನ್ ನಾಮ ಎನ್ನುವಂತಹ ಒಂದು ಗ್ರಂಥವನ್ನು ಆಕೆ ರಚನೆ ಮಾಡಿಳು. ಅದು ಹುಮಾಯೂನನ ಆಡಳಿತದ ಬಗ್ಗೆ, ಆತನ 7 ಬೀಳುಗಳ ಬಗ್ಗೆ, ಯಾವ ರೀತಿ ರಾಜ್ಯವನ್ನು ಕಳ್ಕೊಂಡು ಮತ್ತೆ ರಾಜ್ಯವನ್ನು ಸೂರ್ಗಳಿಂದ ಪಡೆದ, ಈ ಎಲ್ಲ ಮಾಹಿತಿ ನಮಗೆ ಸಿಗುತ್ತೆ. ಆಮೇಲೆ ಅಬ್ಬಾಸ್ ಖಾನ್ ಶೆರ್ವಾನಿ ಎನ್ನುವವನು ಬರೆದಂತಹ ಒಂದು ಗ್ರಂಥ ತಾರೀಕ್-ಎ ಶೇರ್ ಶಾಹಿ ಅಂತ. ತಾರೀಕ್-ಎ ಶೇರ್ ಶಾಹಿ ಅಂತ. ಇದು ಶೇರ್ ಶಹ ಸೂರ್ ಗೊತ್ತಿದೆ ಅಲ್ಲ, ಆ ಶೇರ್ ಶಹ ಸೂರನ, ಭಾರತದ ಒಬ್ಬ ಅದ್ಭುತವಾದಂತಹ ಒಬ್ಬ ಆಡಳಿತಗಾರ ಶೇರ್ ಶಹ ಸೂರ್. ಅವನ ಕಾಲದ ಆಡಳಿತದ ಬಗ್ಗೆ, ಅವನ ಸುಧಾರಣೆಗಳ ಬಗ್ಗೆ, ಅವನ ಸಾಮ್ರಾಜ್ಯ ವಿಸ್ತರಣೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಈ ಅಬ್ಬಾಸ್ ಖಾನ್ ಶೆರ್ವಾನಿಯ ತಾರೀಕ್-ಇ ಶೇರ್ ಶಾಹಿ ಎನ್ನುವಂತಹ ಒಂದು ಗ್ರಂಥದಲ್ಲಿ ನಮಗೆ ತಿಳಿದು ಬರುತ್ತೆ. ಅಲ್ಲದೆ ಅಕ್ಬರನ ಕಾಲ, ಪ್ರಮುಖವಾದಂತಹ ಮೊಘಲ್ ಚಕ್ರವರ್ತಿಯಾದಂತಹ ಅಕ್ಬರನ ಆಸ್ಥಾನದಲ್ಲಿದ್ದಂತಹ, ಅಕ್ಬರನ ಏನಂತ ಹೇಳ್ಬೋದು, ಸ್ನೇಹಿತ ಮತ್ತು ವಿದ್ವಾಂಸ ಆದಂತಹ ಅಬುಲ್ ಫಜಲ್, ಅವನು
2 ಗ್ರಂಥಗಳನ್ನು ಬರೆದ ಪ್ರಮುಖವಾಗಿ ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮ ಅಂತ ಹೇಳಿಬಿಟ್ಟು. ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮ. ಈ ಐನಿ ಅಕ್ಬರಿ ಅಕ್ಬರ್ ನಾಮದಲ್ಲಿ ಅಕ್ಬರನ ಬಗ್ಗೆ, ಅಕ್ಬರನ ಸಾಧನೆಗಳ ಬಗ್ಗೆ, ಅವನ ಆಡಳಿತದ ಬಗ್ಗೆ, ಮನ್ಸಬ್ದಾರಿ ಪದ್ಧತಿಯ ಬಗ್ಗೆ, ಐನಿ ಅಕ್ಬರಿಯಲ್ಲಿ ನಾವು ಅಕ್ಬರನ ಪೂರ್ಣ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಸೊ ಹೀಗಾಗಿ ಅಕ್ಬರನ ಬಗ್ಗೆ ತಿಳಿಬೇಕು ಅಂದ್ರೆ ನಾವು ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮ ಗ್ರಂಥಗಳು, ಅಬುಲ್ ಫಜಲ್ನಿಂದ ಬರೆದಂತಹ ಗ್ರಂಥಗಳು, ಅದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಅಲ್ಲದೆ ಅನಂತರ ಬಂದಂತಹ ಜಹಂಗೀರನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ತುಜ್ಕಿ ಜಹಂಗೀರಿ ಅಂತ ಹೇಳಿಬಿಟ್ಟು, ಅದು ಸಹ ಈ ಒಂದು ಪರ್ಷಿಯನ್ ಭಾಷೆಯಲ್ಲಿರುವಂತಹ ಜಹಂಗೀರನ ಆತ್ಮಕಥನ, ಆಟೋಬಯೋಗ್ರಫಿ ಅಂತ ಏನ್ ಹೇಳ್ತೀವಿ, ಅವನ ಬಗ್ಗೆ ಅವನೇ ಬರ್ಕೊಂಡಿದ್ದಾನೆ. ಅದು ಜಹಂಗೀರನ ಕಾಲದ ಬಗ್ಗೆ, ಅವನ ಆಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನು ಅದು ಕೊಡುತ್ತೆ. ಅಲ್ಲದೆ ಅಬ್ದುಲ್ ಹಮೀದ್ ಲಹೋರಿ ಎನ್ನುವವನು ಪಾದ್ಶಾ ನಾಮ ಅಂತ ಒಂದು ಗ್ರಂಥ ಬರೆದ. ಪಾದ್ಶಾ ನಾಮ, ಪಾದ್ಶಾ ಅಂದ್ರೆ ಚಕ್ರವರ್ತಿ ಎನ್ನುವಂತಹ ಒಂದು ಅರ್ಥ ಬರುತ್ತೆ. ಪಾದ್ಶಾ ನಾಮ ಇದು ಶಹಜಹಾನನ ಬಗ್ಗೆ, ಶಹಜಹಾನನ ಕಾಲದ ಬಗ್ಗೆ, ಅವನ ಆಡಳಿತದ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಅದ್ಭುತವಾದಂತಹ ಒಂದು ಆಕಾರ. ಅಬ್ದುಲ್ ಹಮೀದ್ ಲಹೋರಿ ಎನ್ನುವವನು ಬರೆದಿರುವಂತಹ ಒಂದು ಗ್ರಂಥ. ಅದಲ್ಲದೆ ಮಿರ್ಜಾ ಮೊಹಮ್ಮದ್ ಕಾಸಿಂ ಎನ್ನುವವನು ಅಲಂಗೀರ್ ನಾಮ ಎನ್ನುವಂತಹ ಗ್ರಂಥವನ್ನು ಬರೆದಿದ್ದಾನೆ. ಅಲಂಗೀರ್, ಔರಂಗಜೇಬ್ ಅಲಂಗೀರ್, ಮೊಘಲ್ ಚಕ್ರವರ್ತಿ ನಿಮಗೆ ಗೊತ್ತಿದೆ, ಔರಂಗಜೇಬ್. ಸೊ ಔರಂಗಜೇಬನ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಈ ಅಲಂಗೀರ್ ನಾಮ ತುಂಬಾ ಪ್ರಮುಖವಾದಂತಹ ಒಂದು ಗ್ರಂಥ. ಔರಂಗಜೇಬನ ಧಾರ್ಮಿಕ ನೀತಿ, ಔರಂಗಜೇಬನ ದಖನ್ ನೀತಿ, ಔರಂಗಜೇಬ್ ಇತರೆ ಮೊಘಲ್ ಚಕ್ರವರ್ತಿಗಳಿಂದ ಹೇಗೆ ಭಿನ್ನವಾಗಿದ್ದ, ಈ ವಿಚಾರಗಳನ್ನು ನಾವು ತಿಳಿಬೇಕು ಅಂದ್ರೆ ಈ ಅಲಂಗೀರ್ ನಾಮವನ್ನು ನಾವು ಓದ್ಕೊಳ್ಬೇಕಾಗುತ್ತೆ. ಅಲ್ಲದೆ ಅಖಿಲ್ ಖಾನ್ ರಾಜಿ ಎನ್ನುವವನು ಔರಂಗಜೇಬ್ ನಾಮ ಅಂತ ಇನ್ನೊಂದು ಗ್ರಂಥವನ್ನು ಬರೆದ. ಅಖಿಲ್ ಖಾನ್ ರಾಜಿ ಎನ್ನುವವನು ಔರಂಗಜೇಬ್ ನಾಮವನ್ನು ಬರೆದ. ಓಕೆ. ಆಮೇಲೆ ಮೊಘಲರ ಬಗ್ಗೆ ತಿಳಿಯೋಕೆ ಇನ್ನೂ ಹೆಚ್ಚಿನದಾಗಿ ಬದೌನಿ ಎನ್ನುವವನು ಬರೆದಂತಹ ಗ್ರಂಥಗಳು, ಬರವಣಿಗೆಗಳು, ಮೊಘಲರ ಕಾಲದಲ್ಲಿಯೇ ಇದ್ದವನು ಭಾರತದಲ್ಲಿ, ಅವನು ಬರೆದಂತಹ ಬರವಣಿಗೆಗಳು, ತಾರಿಕ್ ಇ ಬದೌನಿ ಅನ್ನುವಂತಹ ಒಂದು ಬರವಣಿಗೆಗಳು ಮೊಘಲರ ವಿಚಾರವನ್ನು ನಮಗೆ, ಅಕ್ಬರನ ಬಗ್ಗೆ ತಿಳ್ಕೊಳ್ಳೋಕೆ ಎಲ್ಲ ಅದ್ಭುತವಾದಂತಹ ಒಂದು ಆಕರಗಳಾಗಿದ್ದಾವೆ. ಇನ್ನು ನಾವು ಮಧ್ಯಯುಗ ವಿಜಯನಗರ ಕಾಲಕ್ಕೆ ಬಂದ್ರೆ ನಿಮಗೆ ಗೊತ್ತಿದೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಅಂತ ಇದ್ರು. ತೆನಾಲಿ ರಾಮಕೃಷ್ಣ, ದೂರ್ಜಟಿ, ನಂದಿ ತಿಮ್ಮಣ್ಣ, ಇವರೆಲ್ಲ ನಿಮಗೆ ಗೊತ್ತಿದೆ ಅನ್ಸುತ್ತೆ. ಸೊ ಅವರ ಕಾಲದ ಅಷ್ಟ ದಿಗ್ಗಜರ ಬರವಣಿಗೆಗಳನ್ನೂ ಸಹ ನಾವಿಲ್ಲಿ ದೇಶೀಯ ಸಾಹಿತ್ಯದಲ್ಲಿ ನಾವು ಸೇರಿಸಿಕೊಂಡು ಹೇಳಬಹುದು. ಸೊ ಹಾಗಾಗಿ ಅಷ್ಟ ದಿಗ್ಗಜರು ಮತ್ತು ಅವರ ಒಂದು ಬರವಣಿಗೆಗಳು ಈ ಕಾಲಕ್ಕೆ ನಮಗೆ ಪೂರಕವಾದಂತಹ ದಾಖಲೆಗಳಾಗಿದ್ದಾವೆ. ವಿದ್ಯಾರಣ್ಯ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ವಿದ್ಯಾರಣ್ಯ ಏನಿದ್ದಾನೆ, ಅವರು ಬರೆದಂತಹ ಕಾಲಜ್ಞಾನ, ವಿದ್ಯಾರಣ್ಯ ಕಾಲಜ್ಞಾನ ಸಹ ದಕ್ಷಿಣ ಭಾರತದ ಚರಿತ್ರೆಯನ್ನು ತಿಳಿಸೋಕೆ ನಮಗೆ ಅದ್ಭುತವಾದಂತಹ ಆಕರವಾಗಿದೆ. ಅಲ್ಲದೆ ಮರಾಠರ ಬಗ್ಗೆ, ಶಿವಾಜಿ ಮತ್ತು ಶಿವಾಜಿಯ ಏಳಿಗೆ ಮತ್ತು ಮರಾಠರ ಅಧಿಪತ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಶಿವಾಜಿ ಕಥಾವಳಿ ಇರಬಹುದು, ಸಮರ್ಥ ರಾಮದಾಸರ ಒಂದು ಬರವಣಿಗೆಗಳಿರಬಹುದು, ಮತ್ತು ಅನಂತರ ಈ ಪೇಶ್ವಾ ದಫ್ತರ್ಗಳು, ಪೇಶ್ವಾ ಅಂದ್ರೆ ಒಂದು ರೀತಿಯ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ತರ, ಮರಾಠರ ಕಾಲದಲ್ಲಿದ್ದಂತಹ ಮಂತ್ರಿ. ಸೊ ಆ ಪೇಶ್ವಾ ಕಚೇರಿಯ ದಾಖಲೆಗಳು ಮರಾಠರ ಬಗ್ಗೆ ನಮಗೆ ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತವೆ. ಅದರಲ್ಲಿಯೂ ಶಿವಾಜಿಯ ಬಗ್ಗೆ ತಿಳಿಯೋಕೆ ನಾನಾಗಲೇ ಹೇಳಿದಂತೆ ಶಿವಾಜಿ ಕಥಾವಳಿ ಮತ್ತು ಸಮರ್ಥ ರಾಮದಾಸರ ಒಂದು ಕೃತಿಗಳು ತುಂಬಾ ಪ್ರಮುಖವಾದಂತಹ ಒಂದು ದಾಖಲೆಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಅಲ್ಲದೆ ಇದೇ ಕಾಲದಲ್ಲಿ ಈ ಒಂದು ಯಾರು ಬಹಮನಿಗಳು ದಕ್ಷಿಣದಲ್ಲಿ ಆಳ್ವಿಕೆಯನ್ನು ಏನ್ ಮಾಡಿರೋ ಅವರ ಕಾಲದಲ್ಲಿ ರಚಿತವಾದಂತಹ ಒಂದು ಗ್ರಂಥಗಳು ಸಹ ಅದ್ಭುತವಾದಂತಹ ಆಕರಗಳಾಗಿದ್ದಾವೆ. ಏನಕ್ಕೆ ಆ ಮೊಘಲರು ಮತ್ತು ಬಹಮನಿಗಳ ನಡುವೆ ಇದ್ದಂತಹ ಸಂಬಂಧದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ. ಸೊ ಇದನ್ನೆಲ್ಲ ನಾವು ಒಟ್ಟಾರೆಯಾಗಿ ದೇಶೀಯ ಸಾಹಿತ್ಯ ಅಂತ ನಾವು ಹೇಳ್ಬೋದು. ನಾನಿಲ್ಲಿ ಎಲ್ಲವನ್ನೂ ಹೇಳಿಲ್ಲ. ದೇಶೀಯವಾಗಿ ನಮಗೆ ಸಹಸ್ರ ಸಂಖ್ಯೆಯಲ್ಲಿ ಸಾಹಿತ್ಯ ಗ್ರಂಥಗಳು ನಮಗೆ ಸಿಗುತ್ತೆ. ಆದರೆ ನಾನು ಕೆಲವನ್ನು ಮಾತ್ರ ಆಯ್ಕೆ ಮಾಡಿ ಪ್ರಮುಖವಾದವುಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ.
ಸೊ ಅದೆಲ್ಲ ದೇಶೀಯ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಒಂದು ಉದಾಹರಣೆ. ಇನ್ನು ವಿದೇಶಿ ಸಾಹಿತ್ಯಕ್ಕೆ ನಾವು ಬಂದ್ರೆ ಹಲವಾರು ವರ್ತಕರು, ಪ್ರವಾಸಿಗರು, ರಾಯಭಾರಿಗಳು ಭಾರತಕ್ಕೆ ಭೇಟಿ ನೀಡಿದ್ರು. ಮಧ್ಯಯುಗದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಭೇಟಿ ನೀಡಿದ್ರು. ಕೆಲವರು ಬರೀ ಪ್ರವಾಸಕ್ಕೆ ಬಂದ್ರು, ಭಾರತ ನೋಡೋಕೆ ಅಂತ ಬಂದ್ರು. ಕೆಲವರು ರಾಯಭಾರಿಗಳಾಗಿ ಬಂದ್ರು, ಕೆಲವರು ವ್ಯಾಪಾರಕ್ಕಾಗಿ ಬಂದಿದ್ರು. ಸೊ ಅವರೆಲ್ಲ ಭಾರತದ ಬಗ್ಗೆ, ಭಾರತದ ರಾಜಕೀಯದ ಬಗ್ಗೆ, ಅಂದಿದ್ದಂತಹ ಪರಿಸ್ಥಿತಿಯ ಬಗ್ಗೆ, ಜನರ ಜೀವನದ ಬಗ್ಗೆ, ಅವರ ಆಚಾರ ವಿಚಾರಗಳ ಬಗ್ಗೆ, ಅವರ ಆಹಾರ ಪದ್ಧತಿಯ ಬಗ್ಗೆ, ಜನರ ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ಎಲ್ಲ ತಮ್ಮ ಬರವಣಿಗೆಗಳಲ್ಲಿ ಬರೆದು ಹೋಗಿದ್ದಾರೆ, ಬರ್ಕೊಂಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಪ್ರಮುಖವಾದವುಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ. ಪ್ರಮುಖವಾಗಿ ಇಬನ್ ಬಟೂಟಾ ಎನ್ನುವವನು ಏನು ಭಾರತಕ್ಕೆ ಬಂದಿದ್ದ, ಆ ಇಬನ್ ಬಟೂಟನ ಒಂದು ಬರವಣಿಗೆಗಳು ಅದ್ಭುತವಾದಂತಹ ಒಂದು ವಿದೇಶಿ ಯಾತ್ರಿಕನ ಒಂದು ಬರವಣಿಗೆಯಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಇಬನ್ ಬಟೂಟಾ ಅವನ ಬರವಣಿಗೆಗಳು. ರೈಟ್. ಈತ ಬರೆದಿರುವಂತಹ ಕಿತಾಬ್ ಉಲ್ ರೆಹ್ಲಾ ಅಂತ, ಕಿತಾಬ್ ಉಲ್ ರೆಹ್ಲಾ ಎನ್ನುವಂತಹ ಒಂದು ಗ್ರಂಥ, ಇದು ಅದ್ಭುತವಾದಂತಹ ಒಂದು ದಾಖಲೆ ಅಂತ ನಾವು ಹೇಳ್ಬೋದು. ಈ ಇಬನ್ ಬಟೂಟಾ ಇಟಲಿಯ ಒಬ್ಬ ವರ್ತಕ. ಆ ಇಟಲಿಯ ವರ್ತಕನಾಗಿ ಭಾರತಕ್ಕೆ ಬಂದು ಅವನ ಒಂದು ಬರವಣಿಗೆಗಳನ್ನು ಬಿಟ್ಟು ಹೋಗಿದ್ದಾನೆ. ಮೊಹಮ್ಮದ್ ಬಿನ್ ತೊಗಲಕನ ಬಗ್ಗೆ ಅವನ ಮಾಹಿತಿ ಅದ್ಭುತವಾಗಿ ನಮಗೆ ಸಿಗುತ್ತೆ. ಅಲ್ಲದೆ ಇಟಲಿಯ ಮತ್ತೊಬ್ಬ ವರ್ತಕ, ಅವನು ಯಾತ್ರಿಕ, ಇಬನ್ ಬಟೂಟಾ. ಈತ ವರ್ತಕ ಮಾರ್ಕೋಪೋಲೋ ಎನ್ನುವವನು. ಇವನನ್ನು ನಾವು ಪ್ರವಾಸಿಗರ ರಾಜ ಅಂತಾನೆ ಹೇಳ್ತೀವಿ, ಕಿಂಗ್ ಅಮಾಂಗ್ ದ ಟ್ರಾವೆಲರ್ಸ್ ಅಂತ ಹೇಳ್ತೀವಿ. ಸೊ ಅವನ ಒಂದು ಬರವಣಿಗೆ, ಅಲ್ಲದೆ ಮತ್ತೊಬ್ಬ ಇಟಲಿಯ ವರ್ತಕ ನ್ಯೂನಿಸ್, ಗೊತ್ತಲ್ಲ, ವಿಜಯನಗರಕ್ಕೆ ಬಂದಿದ್ದಂತಹ ವರ್ತಕ. ಆ ನ್ಯೂನಿಸ್ ಮತ್ತು ಮಾರ್ಕೋಪೋಲೋರ ಬರವಣಿಗೆಗಳು ಮಧ್ಯಯುಗದ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಪ್ರಮುಖವಾದಂತಹ ಆಕರಗಳಾಗಿದ್ದಾವೆ. ಅಲ್ಲದೆ ಮತ್ತೊಬ್ಬ ಇಟಲಿಯ ಪ್ರವಾಸಿ ನಿಕೋಲೋ ಕಾಂಟಿ ಮತ್ತು ಬಾರ್ಬೋಸಾ, ಇವರು ವಿಜಯನಗರಕ್ಕೆ ಭೇಟಿ ನೀಡಿದ್ದವರು. ಸೊ ಇವರ ಬರವಣಿಗೆಗಳು ಸಹ ಮಧ್ಯಯುಗದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಪ್ರಮುಖವಾದಂತಹ ಒಂದು ಆಕರವಾಗಿದೆ. ಓಕೆ. ಅಲ್ಲದೆ ಪರ್ಷಿಯಾದ ರಾಯಭಾರಿಯಾದಂತಹ ಅಬ್ದುಲ್ ರಜಾಕ್ ಎನ್ನುವವನು ರಾಯಭಾರಿಯಾಗಿ ಭಾರತಕ್ಕೆ ಬಂದಿದ್ದ. ಈತನು ಸಹ ವಿಜಯನಗರಕ್ಕೆ ಭೇಟಿ ನೀಡಿದ್ದವನು. ಸೊ ಅವನ ಬರವಣಿಗೆಗಳು ಸಹ, ಮಾಹಿತಿಯೂ ಸಹ ಮಧ್ಯಯುಗದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಕ್ಕೆ ನಮಗೆ ಅದ್ಭುತ ಆಕರವಾಗಿದೆ. ಅಲ್ಲದೆ ರಷ್ಯಾದ ಪ್ರವಾಸಿ ನಿಕಿಟಿನ್ ಎನ್ನುವವನು ರಷ್ಯಾದ ಒಬ್ಬ ಪ್ರವಾಸಿ. ಈತ ಸಹ ವಿಜಯನಗರ ಕಾಲಕ್ಕೆ ಬಂದಿದ್ದವನು. ಓಕೆ, ಅವನ ಬರವಣಿಗೆಗಳು ನಮಗೆ ಅದ್ಭುತ ಆಕರವಾಗಿದ್ದಾವೆ. ಇಂಟರ್ನೆಟ್ ಪ್ರಾಬ್ಲಮ್. ಪೋರ್ಚುಗಲ್ ಪ್ರವಾಸಿಗಳಾದಂತಹ ಪೇಯಸ್, ಡೊಮಿಂಗೋ ಪೇಯಸ್, ಸೀಸರ್ ಫ್ರೆಡ್ರಿಕ್ ಮುಂತಾದವರ ಬರವಣಿಗೆಗಳು ಸಹ ಮಧ್ಯಯುಗದ, ಅದರಲ್ಲಿಯೂ ವಿಜಯನಗರ ಕಾಲದ, ಬಹಮನಿಗಳ ಕಾಲದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಅದ್ಭುತವಾದಂತಹ ಒಂದು ಆಕರಗಳಾಗಿದ್ದಾವೆ. ಓಕೆ. ಅಲ್ಲದೆ ಅರಬ್ ಪ್ರವಾಸಿ ಆಲ್ ಮಸೂದಿ ಎನ್ನುವವನು ಬರೆದಂತಹ ಒಂದು ಬರವಣಿಗೆ ಮುರುಜುಲ್ ಜಹಾಬ್ ಅಂತ. ಓಕೆ. ಸೊ ಅವನ ಒಂದು ಬರವಣಿಗೆ ಸಹ ಮಧ್ಯಯುಗವನ್ನು ನಾವು ಅರ್ಥ ಮಾಡಿಕೊಳ್ಳಕ್ಕೆ ಅದ್ಭುತ ಆಕರವಾಗಿದೆ. ಅಲ್ಲದೆ ನಿಮಗೆ ಗೊತ್ತಿದೆ, ಆಮೇಲೆ ವಿದೇಶಿಗರು ಭಾರತಕ್ಕೆ ಬಂದರು, ಅಂದ್ರೆ ಯುರೋಪಿಯನ್ನರು. ಇಂಗ್ಲೆಂಡಿನ ರಾಯಭಾರಿಯಾಗಿ ವಿಲಿಯಂ ಹಾಕ್ವಿನ್ಸ್ ಬಂದಿದ್ದ, ಅವನ ಬರವಣಿಗೆಗಳು, ಹಾಕ್ವಿನ್ಸನ ಬರವಣಿಗೆಗಳು. ಆಮೇಲೆ ಸರ್ ಥಾಮಸ್ ರೋ ಜಹಂಗೀರನ ಆಸ್ಥಾನಕ್ಕೆ ಬಂದಿದ್ದ. ಮೊಘಲ್ ಚಕ್ರವರ್ತಿಯಿಂದ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರವನ್ನು ಮಾಡುವ ಸಲುವಾಗಿ ಅನುಮತಿಯನ್ನು ಪಡೆಯುವ ಸಲುವಾಗಿ ಆತ ಭಾರತಕ್ಕೆ ಬಂದಿದ್ದ. ಸರ್ ಥಾಮಸ್ ರೋ ಜಹಂಗೀರನ ಆಸ್ಥಾನಕ್ಕೆ ಬಂದಿದ್ದ, ಒಂದು ಸ್ವಲ್ಪ ದಿನ ಇಲ್ಲಿದ್ದ. ಆತನ ಬರವಣಿಗೆಗಳು ಮೊಘಲರ ಬಗ್ಗೆ, ಜಹಂಗೀರನ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಆಕರಗಳಾಗಿದ್ದಾವೆ. ಆಮೇಲೆ ಪೋರ್ಚುಗಲ್ ಇಂದ ಬಂದಂತಹ ಒಬ್ಬ ಕ್ರೈಸ್ತ ಪಾದ್ರಿ, ಸಾಕಷ್ಟು ಜನ ಧರ್ಮವನ್ನು ಹರಡುವ ಸಲುವಾಗಿ ಇವತ್ತಿಗಾಗಲೇ ಭಾರತಕ್ಕೆ ಬಂದಿದ್ರು. ಅದರಲ್ಲಿ ಫಾದರ್ ಮಾನ್ಸರೇಟ್ ಎನ್ನುವಂತಹ ಒಬ್ಬ ಪೋರ್ಚುಗಲ್ ಪಾದ್ರಿ, ಇವನ ಒಂದು ಬರವಣಿಗೆಗಳು ಸಹ ನಮಗೆ ಸಾಕಷ್ಟು ಮಾಹಿತಿಯನ್ನು ಮೊಘಲರ ಬಗ್ಗೆ, ಅಕ್ಬರನ ಬಗ್ಗೆ, ಅಕ್ಬರನ ಧಾರ್ಮಿಕ ನೀತಿಯ ಬಗ್ಗೆ,
ಆತನ ಸಹಿಷ್ಣುತೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಅದು ಕೊಡುತ್ತೆ. ಅಲ್ಲದೆ ಮತ್ತೊಬ್ಬ ಇಂಗ್ಲಿಷ್ ವರ್ತಕನಾದಂತಹ ಜಾನ್ ಫ್ರೈಯರ್, ಇದು ಕಂಪನಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ವೈಯಕ್ತಿಕವಾದಂತಹ ವ್ಯಾಪಾರಿಗಳಿವರು. ಇಂಗ್ಲಿಷ್ ವರ್ತಕ ಜಾನ್ ಫೈಯರ್ ಎನ್ನುವವನ ಬರವಣಿಗೆಗಳು ನಮಗೆ ಪ್ರಮುಖವಾದಂತಹ ಒಂದು ಆಕರಗಳಾಗಿದ್ದಾವೆ ಮೊಘಲರ ಕಾಲವನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ. ಆಮೇಲೆ ಇಟಲಿಯ ಪ್ರವಾಸಿ ಪೆಡ್ರೋ ಡೆಲ್ಲಾ ವೆಲ್ಲಿ ಎನ್ನುವವನು ಮತ್ತು ಪೀಟರ್ ಮಂಡಿ ಎನ್ನುವವನು, ಇವರು ಪ್ರವಾಸಿಗಳು, ಇಟಲಿಯ ಪ್ರವಾಸಿಗಳು. ಅವರು ಮೊಘಲರ ಕಾಲದ ಜನಜೀವನವನ್ನು ನಾವು ಅರ್ಥ ಮಾಡಿಕೊಳ್ಳಕ್ಕೆ, ಜನ ಹೇಗೆ ವಾಸ ಮಾಡ್ತಾ ಇದ್ರು, ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರು, ಮಡಿಕೆಗಳಲ್ಲಿ ಅವರು ಆಹಾರವನ್ನು ಬೇಯಿಸಿಕೊಳ್ತಾ ಇದ್ರು, ತುಂಬಾ ಬಡತನ ಎನ್ನುವುದು ಇತ್ತು. ಈ ಎಲ್ಲಾ ವಿಚಾರಗಳನ್ನು ಈ ಪೆಡ್ರೋ ಡೆಲ್ಲಾ ವೆಲ್ಲಿ, ಪೀಟರ್ ಮಂಡಿ ಮುಂತಾದವರ ಬರವಣಿಗೆಗಳಲ್ಲಿ ನಾವು ಮೊಘಲರ ಕಾಲದ ಸಮಾಜವನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬಹುದು. ಓಕೆ, ಅದಲ್ಲದೆ ಫ್ರಾನ್ಸಿನಿಂದ ಒಬ್ಬ ವೈದ್ಯ ಬಂದಿದ್ದ, ಬರ್ನಿಯರ್ ಎನ್ನುವವನು, ಭಾರತಕ್ಕೆ ಪ್ರವಾಸಿಗನಾಗಿ ಬರ್ನಿಯರ್ ಎನ್ನುವವನು. ಸೊ ಅವನ ಒಂದು ಬರವಣಿಗೆಗಳು ಸಹ ಮೊಘಲರ ಕಾಲದ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಪ್ರಮುಖವಾದಂತಹ ಒಂದು ಆಕರಗಳಾಗಿದ್ದಾವೆ. ಅದರಲ್ಲಿಯೂ ಈ ಬರ್ನಿಯರನ ಒಂದು ಬರವಣಿಗೆಗಳು ಔರಂಗಜೇಬನ ಒಂದು ಅಧಿಕಾರ ಹೇಗೆ ಬಂತು, ಅಧಿಕಾರಕ್ಕೆ ಹೇಗೆ ಬಂದ, ತನ್ನ ಸಹೋದರರ ಮೇಲೆ ಹೇಗೆ ಹೋರಾಟ ಮಾಡಿ ಸಿಂಹಾಸನ ಕಿತ್ಕೊಂಡ, ಈ ಎಲ್ಲ ವಿಚಾರಗಳನ್ನು ಆತ ತನ್ನ ಒಂದು ಬರವಣಿಗೆಗಳಲ್ಲಿ ಆತ ಬಿಟ್ಟಿದ್ದಾನೆ. ಇದಲ್ಲದೆ ಐರೋಪ್ಯ ಕಂಪನಿಗಳು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಆಮೇಲೆ ಪೋರ್ಚುಗಲ್ ಈಸ್ಟ್ ಇಂಡಿಯಾ ಕಂಪನಿಗಳ ಬರವಣಿಗೆಗಳೇನಿದಾವೆ, ದಾಖಲೆಗಳೇನಿದಾವೆ, ವ್ಯಾಪಾರಕ್ಕಾಗಿ ಬಂದು ಭಾರತದಲ್ಲಿ ವ್ಯಾಪಾರಿ ಕೋಟಿಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಮಾಡಿರಲ್ಲ, ಆ ಕಂಪನಿಗಳ ದಾಖಲೆಗಳು, ಆ ದಾಖಲೆಗಳು ಸಹ ನಮಗೆ ಮಧ್ಯಯುಗದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ನಮಗೆ ಕೊಡುತ್ತೆ. ಅಲ್ಲದೆ ತೈಮೂರ್ ಶಾ ಕೇಳಿರ್ಬೋದು ನೀವು, ಭಾರತದ ಮೇಲೆ ದಾಳಿ ಮಾಡಿದಂತಹ ಒಬ್ಬ ವ್ಯಕ್ತಿ, ಅವನ ಆತ್ಮಕಥನ ಮುಜ್ಗಲ್ ಇ ತಿಮಿರಿಯನ್ ಎನ್ನುವುದು, ಅದು ಸಹ ಭಾರತದ ಸ್ಥಿತಿಗತಿಯನ್ನು ನಮಗೆ ತಿಳಿಸುವ ಒಂದು ಅದ್ಭುತವಾದಂತಹ ಆಕಾರವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಇದೆಲ್ಲ ವಿದೇಶಿ ಸಾಹಿತ್ಯ ಆಧಾರಗಳು. ಓಕೆ, ಸೊ ಇಷ್ಟೊತ್ತು ನಾನು ಮಾತನಾಡಿದ್ದು ಸಾಹಿತ್ಯ ಆಧಾರಗಳ ಬಗ್ಗೆ ನಾನು ಮಾತನಾಡಿದೆ. ಓಕೆ, ಈಗ ಪುರಾತತ್ವ ಆಧಾರಗಳ ಕಡೆಗೆ ನಾವು ಹೋಗೋಣ. ಪುರಾತತ್ವ ಆಧಾರಗಳಲ್ಲಿ ನಿಮಗೆ ಗೊತ್ತಿದೆ ಶಾಸನಗಳು, ರೈಟ್? ಈ ಶಾಸನಗಳು ಪ್ರಾಚೀನ ಭಾರತದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಪ್ರಮುಖ ಆಕರಗಳು, ಆಧಾರಗಳು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅಶೋಕ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನು ಹಾಕಿಸ್ದ, ಅದೆಲ್ಲ ನೀವು ಮೊದಲನೇ ಸೆಮಿಸ್ಟರ್ ಅಲ್ಲಿ ನೀವು ಓದಿದ್ದೀರ. ಆದ್ರೆ ಮಧ್ಯಯುಗದ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಶಾಸನಗಳ ಪ್ರಮಾಣ ತುಂಬಾ ಕಡಿಮೆ. ಯಾಕೆಂದ್ರೆ ದೆಹಲಿ ಸುಲ್ತಾನರಾಗ್ಲಿ ಮೊಘಲರಾಗ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಾಸನಗಳನ್ನು ಅವರು ಹೊರಡಿಸ್ಲಿಲ್ಲ. ಯಾಕೆ ಅಂತ ನೀವು ಕೇಳಿದ್ರೆ, ಇವತ್ತಿಗೆ ಅದರಲ್ಲಿಯೂ ಪೇಪರ್ ಅನ್ನು ಬಳಸುವಂತಹ ಒಂದು ಪ್ರಕ್ರಿಯೆ ಅಥವಾ ಬಟ್ಟೆ, ಕ್ಯಾನ್ವಾಸ್ ಅಂತ ನಾವೇನು ಹೇಳ್ತೀವಿ, ಬಟ್ಟೆಯ ಮೇಲೆ ಬರೆಯುವುದು, ಬರವಣಿಗೆ ಮಾಡೋದು, ದಾಖಲೆ ಮಾಡೋದು ಹೆಚ್ಚಾಗಿತ್ತು. ಹಾಗಾಗಿ ಈ ರೀತಿಯ ಕಲ್ಲಿನ ಮೇಲೆ ಬರೆಯೋದು ಅಥವಾ ಲೋಹಗಳ ಮೇಲೆ ಬರೆಯುವ ಒಂದು ಪ್ರಮಾಣ ಕಡಿಮೆ ಆಯಿತು. ಆಮೇಲೆ ಪೇಪರಲ್ಲೂ ಮೊಘಲರ ಕಾಲದಲ್ಲಿ, ಮೊಘಲರ ಆಳ್ವಿಕೆಯನ್ನು, ಸರ್ಕಾರವನ್ನು ನಾವು ಕಾಗಜ್ ಕಾ ಗವರ್ನಮೆಂಟ್ ಅಂತಾನೆ ಕರಿತೀವಿ, ಕಾಗದದ ಸರ್ಕಾರ ಅಂತಾನೆ ನಾವು ಕರಿತೀವಿ. ಏಕೆಂದ್ರೆ ಎಲ್ಲವನ್ನು ಕಾಗದದಲ್ಲಿ ಬರೆದು ಪ್ರತಿಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಜಾರಿಗೆ ಬಂದಿತ್ತು. ಔರಂಗಜೇಬ್ ನಿಮಗೆ ಗೊತ್ತಿರ್ಬೋದು, ಅದ್ಭುತವಾದಂತಹ ಬರಹಗಾರ, ಒಳ್ಳೆ ಹ್ಯಾಂಡ್ ರೈಟಿಂಗ್ ಇತ್ತು ಅವನು, ಕ್ಯಾಲಿಗ್ರಫಿಸ್ಟ್ ಅವನು ಕುರಾನಿನ ಗ್ರಂಥಗಳನ್ನು, ಕುರಾನನ್ನು ಪೇಪರಲ್ಲಿ ಬರೆದು 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 ಮಾರಿ ಅದರಿಂದ ಬಂದ ಹಣದಿಂದ ಜೀವನ ಮಾಡೋನು. ಅವನು ಸರ್ಕಾರದ ಸಾಮ್ರಾಟನಾದರೂ ಸರ್ಕಾರದ ಖಜಾನೆಯಿಂದ ಒಂದು ನಯಾ ಪೈಸವನ್ನು ಆತ ಪಡೆದ ವ್ಯಕ್ತಿ ಅಲ್ಲ. ಯಾರು? ಔರಂಗಜೇಬ್ ಆಲಂಗೀರ್. ಆದ್ರೆ ಕುರಾನಿನ ಪ್ರತಿಗಳನ್ನು ಮಾಡಿ ಬರೆದು ಬರೆದು ಅದನ್ನು ಮಾರಿ ಅದರಿಂದ ಬಂದ ಹಣದಿಂದ ಆತ ವೈಯಕ್ತಿಕ ಜೀವನವನ್ನು ಮಾಡ್ತಾ ಇದ್ದ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಕಾಗದ ಬಟ್ಟೆಯ ಮೇಲೆ ಬರೆಯೋದು ಹೆಚ್ಚು ಪ್ರಚಲಿತವಾಗಿತ್ತು, ಹಾಗಾಗಿ ಶಾಸನಗಳ ಸಂಖ್ಯೆ ಕಡಿಮೆ ಆಯಿತು. ಅದೇ ನೀವು ದಕ್ಷಿಣ ಭಾರತದ ಕಡೆಗೆ ಬಂದ್ರೆ, ವಿಜಯನಗರ ಮುಂತಾದ ಅವರ ಕಾಲದಲ್ಲಿ
ಅವರಲ್ಲಿ ಶಾಸನಗಳಿದ್ದು, ಆದ್ರೆ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದ ಶಾಸನಗಳು ಅಂದ್ರೆ ಇಲ್ವೇ ಇಲ್ಲ, ಕಡಿಮೆ. ವೆರಿ ಫ್ಯೂ ಇನ್ಸ್ಕ್ರಿಪ್ಷನ್ಸ್ ಆರ್ ಅವೈಲಬಲ್ ಇನ್ ಪರ್ಷಿಯನ್ ಅಂಡ್ ಅದರ್ ಲ್ಯಾಂಗ್ವೇಜಸ್. ಹಾಗಾಗಿ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇತ್ತೀಚೆಗೆ ಔರಂಗಜೇಬನ ಒಂದು ಶಾಸನ, ಪರ್ಷಿಯನ್ ಭಾಷೆಯ ಒಂದು ಶಾಸನ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ದೊರೆತಿತ್ತು ಎನ್ನುವ ಒಂದು ವಿಚಾರವನ್ನು ನಾನು ಮನಗಂಡೆ. ಓಕೆ, ಅದರಲ್ಲಿ ಮೊಘಲ್ ದಂಡನಾಯಕನ ದಾಳಿಯ ಬಗ್ಗೆ ನಮಗೆ ಮಾಹಿತಿ ಎನ್ನುವುದು ತಿಳಿದು ಬರುತ್ತೆ. ಯಾಕೆಂದ್ರೆ ಔರಂಗಜೇಬ್ ಮತ್ತು ಬೆಂಗಳೂರಿಗೆ ಸಂಬಂಧ ಇದೆ. ಓಕೆ, ಸೊ ಶಾಸನಗಳ ಮಾಹಿತಿ ನಮಗೆ ಕಡಿಮೆ ಈ ಚರಿತ್ರೆಯನ್ನು ತಿಳಿಯೋಕೆ. ಇನ್ನು ನಾಣ್ಯಗಳ ಕಡೆಗೆ ಬಂದ್ರೆ, ನಾಣ್ಯಗಳು ನಿಜವಾಗಿಯೂ ಅದ್ಭುತವಾದಂತಹ ಒಂದು ಆಕಾರಗಳು. ಬಹುಶಃ ಕಾಲೇಜಲ್ಲಿ ಮೊನ್ನೆ ಈಗ ಒಂದು ತಿಂಗಳ 2 ತಿಂಗಳ ಹಿಂದೆ ಒಂದು ಕಾಯಿನ್ಸ್ ಎಕ್ಸಿಬಿಷನ್ ಒಂದು ಮಾಡಿದ್ದು, ನೀವೆಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ರಿ, ನೋಡಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ಎಷ್ಟೊಂದು ನಾಣ್ಯಗಳನ್ನು ಅವರು ಸಂಗ್ರಹಣೆ ಮಾಡಿದ್ರು, ಪ್ರಾಚೀನ ಕಾಲದ ನಾಣ್ಯಗಳು ಮತ್ತು ಮಧ್ಯಯುಗದ ನಾಣ್ಯಗಳನ್ನು ಅಂತ ನೀವು ನೋಡಿದ್ದೀರಾ. ಅದರಲ್ಲಿಯೂ ಮುಸಲ್ಮಾನರ ಕಾಲದ ನಾಣ್ಯಗಳು, ಗಜ್ನಿ ಮೊಹಮ್ಮದನ ಕಾಲದಿಂದ ಹಿಡಿದು ಅವರ ಒಂದು ನಾಣ್ಯಗಳು, ಮೊಘಲರ ಕಾಲದ ನಾಣ್ಯಗಳು, ಬ್ರಿಟಿಷರ ಕಾಲದ ನಾಣ್ಯಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ. ಪ್ಲೀಸ್, ಕೆಲವರೆಲ್ಲ ಫೋಟೋ ತಗೊಂಡಿದ್ದೀರಾ, ಜಸ್ಟ್ ಅಬ್ಸರ್ವ್ ದೆಮ್, ನೋಡಿ. ಸೊ ಈ ನಾಣ್ಯಗಳು ಚರಿತ್ರೆಯನ್ನು ರಚನೆ ಮಾಡೋಕೆ ಪ್ರಮುಖವಾದಂತಹ ಒಂದು ಆಕಾರಗಳು. ಓಕೆ, ಮಧ್ಯಯುಗದ ಎಲ್ಲಾ ರಾಜಸಂತತಿಗಳು, ಅರಸರು, ರಾಜರುಗಳು ನಾಣ್ಯಗಳನ್ನು ಹೊರಡಿಸಿದರು. ಅದು ದೆಹಲಿ ಸುಲ್ತಾನರಿರ್ಬೋದು, ಮೊಘಲರಿರ್ಬೋದು, ಮರಾಠರಿರ್ಬೋದು, ಬಹಮನಿ ಸುಲ್ತಾನರಿರ್ಬೋದು, ಇತರೆ ರಜಪೂತ ಅರಸರುಗಳಿರಬಹುದು. ಮಧ್ಯಯುಗದಲ್ಲಿ ಎಲ್ಲರೂ ತಮ್ಮ ಒಂದು ನಾಣ್ಯಗಳನ್ನು ಅವರು ಹೊರಡಿಸಿದರು. ಈ ನಾಣ್ಯಗಳು ಚಿನ್ನ, ಬೆಳ್ಳಿ, ತಾಮ್ರ, ಸೀಸ, ತವರ, ಹೀಗೆ ಬೇರೆ ಬೇರೆ ಲೋಹಗಳಲ್ಲಿ ಮತ್ತು ಮಿಶ್ರ ಲೋಹಗಳಲ್ಲಿ ಈ ಒಂದು ನಾಣ್ಯಗಳನ್ನು ಅವರು ಹೊರಡಿಸಿದ್ರು. ಅವುಗಳು ನಮಗೆ ದೊರೆತಿದ್ದಾವೆ. ಅದರಿಂದ ನಮ್ಗೇನ್ ತಿಳಿಯುತ್ತೆ ಸರ್ ಅಂದ್ರೆ, ಆ ನಾಣ್ಯ ಹಾಕಿಸಿದ ರಾಜನ ಹೆಸರು, ಅವನ ಆಳ್ವಿಕೆಯ ಕಾಲ, ಅವನ ಒಂದು ಸಂತತಿ, ಅವನು ಹೊಂದಿದ್ದಂತಹ ಬಿರುದು ಬಾವಳಿಗಳು, ಅವನು ಆಚರಣೆ ಮಾಡ್ತಿದ್ದಂತಹ ಒಂದು ಧರ್ಮ, ಅವನ ಸಾಮ್ರಾಜ್ಯದ ಗಡಿ, ಹೀಗೆ ಹಲವಾರು ಮಾಹಿತಿಯನ್ನು ನಾವು ಈ ಒಂದು ನಾಣ್ಯಗಳ ಅಧ್ಯಯನದಿಂದ ನಾವು ಪಡೆಯಬಹುದು. ನಾಣ್ಯಶಾಸ್ತ್ರ ಅಂತ ಏನ್ ಹೇಳ್ತೀವಿ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ನಾಣ್ಯಗಳ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳ್ತೇವೆ. ಸೊ ಆ ನಾಣ್ಯಗಳಿಂದ ನಾವು ಅದ್ಭುತವಾದಂತಹ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದು. ಈ ಮಧ್ಯಯುಗದ ನಾಣ್ಯಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಅದರಲ್ಲಿಯೂ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಒಂದು ಆಳ್ವಿಕೆಯಲ್ಲಿ ಜಲಾಲಿ, ಜಿತಾಲ್, ಇಲಾಹಿ, ಟಂಕ ಅದು ಹಿಂದೂ ಪದನೆ, ಆಮೇಲೆ ದೀನಾರ್, ದಾಮ್, ಮೊಹರ್, ರುಪಿ. ಶೇರ್ಷಾಸೂರ್ ಭಾರತದ ರೂಪಾಯಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವನು, ಆಧುನಿಕ ರೂಪಾಯಿಯ ಜನಕ ಅಂತಾನೆ ನಾವು ಹೇಳ್ತೀವಿ. ಸೊ ರುಪಿ ಅಥವಾ ರೂಪಾಯಿ, ಶಹನ್ಶಾ, ಪಗೋಡ ಮುಂತಾದ ಹಲವಾರು ಹೆಸರುಗಳಿಂದ ಆ ಒಂದು ನಾಣ್ಯಗಳನ್ನು ಕರೆಯಲಾಗ್ತಾ ಇತ್ತು. ಈ ಹೆಸರುಗಳನ್ನು ನೀವು ಜ್ಞಾಪಕ ಇಟ್ಕೊಬೇಕು. ಇವೆಲ್ಲ ಕೇಳಿದ್ದೀರಾ ಅನ್ಸುತ್ತೆ, ದಿನಾರ್, ದಾಮ್, ಜಲಾಲಿ, ಜಿಲಾಹಿ, ಇಲಾಹಿ ಅಂತ ಎಲ್ಲ ಹೇಳಿಬಿಟ್ಟು. ನಿಮಗೆ ಗೊತ್ತಿದೆ, ಮೊಹಮ್ಮದ್ ಬಿನ್ ತೊಗಲಕ್ ದೆಹಲಿ ಸುಲ್ತಾನ, ನಾಣ್ಯಗಳ ರಾಜ ಅಂತಾನೆ ನಾವು ಅವನನ್ನು ಕರಿತೀವಿ, ಕಿಂಗ್ ಆಫ್ ಮನಿಯರ್ಸ್ ಅಂತ ಹೇಳಿಬಿಟ್ಟು, ಪ್ರಿನ್ಸ್ ಆಫ್ ಮನಿಯರ್ಸ್. ನಾಣ್ಯಗಳ ಚಲಾವಣೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುವಂತಹ ಕೆಲಸವನ್ನು ಆತ ಮಾಡ್ದ. ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತರುವ ಪ್ರಯತ್ನವನ್ನು ಆತ ಮಾಡ್ದ. ಹಾಗಾಗಿ ಅವನ ನಾಣ್ಯಗಳು ಅವನ ಒಂದು ಸುಧಾರಣೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಅಲ್ಲದೆ ಶೇರ್ಷಾಸೂರ್, ನಾನು ಹೇಳಿದೆ, ಆತ ಆಡಳಿತದಲ್ಲಿ ಮೂಲ ಅಗ್ರವಾದಂತಹ ಬದಲಾವಣೆಗಳನ್ನು ತಂದು ಅದ್ಭುತ ಆಡಳಿತಗಾರ ಅನ್ನಿಸ್ಕೊಂಡ. ನಾಣ್ಯ ವ್ಯವಸ್ಥೆಯಲ್ಲಿಯೂ ಸಹ ಅವನ ಆಳ್ವಿಕೆಯ ಕಾಲದಲ್ಲಿ 4-5 ಕಡೆ, ಸಾಮ್ರಾಜ್ಯದ 4-5 ಕಡೆ ಟಂಕಸಾಲೆಗಳಿದ್ದು, ನಾಣ್ಯಗಳನ್ನು ಟಂಕಿಸುವ ಸ್ಥಳ, ನಾಣ್ಯಗಳನ್ನು ಮಾಡುವ ಸ್ಥಳ, ಟಂಕಸಾಲೆಗಳು ಅಂತ ನಾವು ಹೇಳ್ತೀವಿ. ಸೊ ಆ ಟಂಕಸಾಲೆಗಳಿದ್ದು ಅವನು ನಾಣ್ಯಗಳನ್ನು ಮಾಡಿಸ್ದ. ಅದು ಬೆಳ್ಳಿ ನಾಣ್ಯ, ಅವನು ತಂದಂತಹ ದಾಮ್ ಎನ್ನುವಂತಹ ಬೆಳ್ಳಿ ನಾಣ್ಯ, ಬೆಳ್ಳಿ ರೂಪಾಯಿ ಅಂತ ನಾವೇನು ಹೇಳ್ತೀವಿ, ಅದು ಇವನ ಕಾಲದಲ್ಲಿ ಜಾರಿಗೆ ಬಂದದ್ದು. ಇನ್ನೊಂದು 3 ನಿಮಿಷ ಇದೆ, ಕಟ್ಟಾಗುತ್ತೆ, ಮತ್ತೆ ಸೇರ್ಕೊಳ್ಳಿ ಎಲ್ರೂ. ನಾನು ಮತ್ತೆ ಹೇಳೋದಿಲ್ಲ, ಕಟ್ಟಾದ್ರೆ ಮತ್ತೆ ಜಾಯಿನ್ ಆಗಿ. ಸೊ ಶೇರ್ಷಾಹನ ದಾಮ್ ಎನ್ನುವಂತಹ ಒಂದು ಬೆಳ್ಳಿ ನಾಣ್ಯ, ಅಲ್ಲದೆ ಮೊಘಲರ ಕಾಲದ
ನಾಣ್ಯಗಳು, ದೆಹಲಿ ಸುಲ್ತಾನರ ಕಾಲದ ನಾಣ್ಯಗಳು ಕಲಾತ್ಮತೆಗೆ ಹೆಸರುವಾಗಿವೆ, ಅದ್ಭುತವಾಗಿದ್ದಾವೆ. ಆ ಕಲಾಕಾರರು ಎಷ್ಟು ಅದ್ಭುತವಾಗಿ ಆ ನಾಣ್ಯಗಳನ್ನು ಬೇರೆ ಬೇರೆ ಲೋಹಗಳಲ್ಲಿ ಮಾಡಿದ್ದಾರೆ ಎನ್ನುವುದು ನಿಜವಾಗಿಯೂ ವಿಶೇಷವಾದಂತಹ ಒಂದು ಅಂಶ ಅಂತ ನಾವು ಹೇಳ್ಬೋದು. ನಾನಿಲ್ಲಿ ಕೆಲವು ನಾಣ್ಯಗಳನ್ನು ತೋರಿಸ್ತೇನೆ ನೋಡಿ. ಓಕೆ, ಇದು ಅಕ್ಬರನ ಒಂದು ನಾಣ್ಯ, ಗೀಸ್ ಟೈಪ್ ನಾಣ್ಯ ನೋಡಿ. ಆ ಬರವಣಿಗೆ ಏನಿದೆ ನೋಡಿ, ಪರ್ಷಿಯನ್ ಭಾಷೆಯಲ್ಲಿ ಏನು ಬರವಣಿಗೆ ಇದೆ, ಇದು ಚಿನ್ನದ ಒಂದು ನಾಣ್ಯ, ಇದು ಮುಂಭಾಗ, ಇದು ಹಿಂಭಾಗ. ಸೊ ಅಕ್ಬರನ ಕಾಲದ ಒಂದು ನಾಣ್ಯ ನೋಡಿ, ಎಷ್ಟು ಕಲಾತ್ಮಕವಾಗಿದೆ. ಇದರಲ್ಲಿ ನೋಡಿ, ಈ ನಾಣ್ಯದಲ್ಲಿ ಇದರಲ್ಲಿ ಆ ಹೂ ಮತ್ತು ಬಳ್ಳಿ, ಆ ಹೂ ಮತ್ತು ಬಳ್ಳಿಯನ್ನು ಹೇಗೆ ಬಿಡಿಸಿದ್ದಾರೆ. ಆಮೇಲೆ ಬರವಣಿಗೆ, ಪರ್ಷಿಯನ್ ಕ್ಯಾಲಿಗ್ರಫಿ ಅಂತ ನಾವೇನು ಹೇಳ್ತೀವಿ, ಬರವಣಿಗೆ, ಅದನ್ನು ನಾವಿಲ್ಲಿ ಕಾಣಬಹುದು. ಓಕೆ, ಹಾಗೆ ಆ ಒಂದು ನಾಣ್ಯಗಳಿಂದ ಆ ಚಕ್ರವರ್ತಿಯ ಹೆಸರು, ಅವನ ಆಳ್ವಿಕೆಯ ಕಾಲ, ಅವನ ಅಭಿರುಚಿ, ಅದನ್ನೆಲ್ಲ ನಾವು ತಿಳಿದುಕೊಳ್ಳಬಹುದು. ನೋಡಿ, ಇದು ಜಹಂಗೀರನ ಕಾಲದ ನಾಣ್ಯ. ಓಕೆ, ಇಲ್ಲಿ ಒಂದು ಕುರಿ ಟಗರ ತರ ಕಾಣುತ್ತೆ, ಹಿಂದೆ ಸೂರ್ಯೋದಯದ ಒಂದು ಚಿತ್ರ ಇದೆ, ಮತ್ತು ಪರ್ಷಿಯನ್ ಭಾಷೆಯಲ್ಲಿರುವಂತಹ ಈ ಒಂದು ಬರವಣಿಗೆ, ಇದು ಸಹ ಒಂದು ಚಿನ್ನದ ನಾಣ್ಯ. ಓಕೆ, ದೆನ್ ನೋಡಿ, ಇದು ಶಹಜಹಾನನ ಒಂದು ನಾಣ್ಯ ನೋಡಿ, ಎಷ್ಟು ಅದ್ಭುತವಾದಂತಹ ಕ್ಯಾಲಿಗ್ರಫಿ, ಬರವಣಿಗೆ, ಬರವಣಿಗೆಯನ್ನು ಇದು ಹೊಂದಿದೆ ಅನ್ನುವುದನ್ನು ನಾವು ಈ ನಾಣ್ಯಗಳನ್ನು ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ನಾಣ್ಯಗಳು. ಈ ಒಂದೇ ನಾಣ್ಯದ ಎರಡು ಮುಖ ಇಲ್ಲಿ ನಾನು ತೋರಿಸ್ತಾ ಇರೋದು ಚಿತ್ರಗಳು. ಸೊ ಇದು ಶಹಜಹಾನನ ಕಾಲದ ಒಂದು ನಾಣ್ಯ. ಓಕೆ, ದೆನ್ ಇದು ಶೇರ್ಷಾನ ನಾಣ್ಯ ನೋಡಿ, ಇದು ಬೆಳ್ಳಿ ರೂಪಾಯಿ. ಇವತ್ತು ನಾವು ರೂಪಾಯಿ ಅಂತ ನಾವೇನು ಕರಿತೀವಿ, ಅದನ್ನು ಈತ ಜಾರಿಗೆ ತಂದದ್ದು. ಇದು ಬೆಳ್ಳಿ ರೂಪಾಯಿ, ಶೇರ್ ಶಾ ಜಾರಿಗೆ ತಂದಂತಹ ಒಂದು ನಾಣ್ಯ ಇದು. ಸೊ ಆ ಲೋಹಶಾಸ್ತ್ರ ಎನ್ನುವುದು ಹೇಗಿತ್ತು, ಲೋಹಗಳ ಜ್ಞಾನ ಎಷ್ಟಿತ್ತು, ಅವುಗಳ ಮೇಲೆ ಬರವಣಿಗೆ ಮಾಡೋದು ಅವರಿಗೆ ಹೇಗೆ ತಿಳಿದಿತ್ತು, ಇದೆಲ್ಲವನ್ನೂ ಸಹ ನಾವು ಈ ಒಂದು ನಾಣ್ಯಗಳಿಂದ ಅವರ ಆಡಳಿತ, ಅವರ ಆರ್ಥಿಕ ಪರಿಸ್ಥಿತಿ, ಅವರ ಒಂದು ಕಲಾಭಿರುಚಿ, ಅವರ ಒಂದು ಧಾರ್ಮಿಕ ವಿಚಾರ, ಈ ಎಲ್ಲವನ್ನೂ ಸಹ ನಾವು ಓಕೆ ವಿಲ್ ಕಂಟಿನ್ಯೂ ಅವರ್ ಟಾಕ್. ಸೊ ನಾನು ಶೇರ್ಷಃ ಸೂರನ ಒಂದು ನಾಣ್ಯಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಸೊ ಇದು ಅದ್ಭುತವಾದಂತಹ ಶೇರ್ಷಾನ ಬೆಳ್ಳಿ ರೂಪಾಯಿ. ಅದನ್ನು ಬ್ರಿಟಿಷರು ಮುಂದುವರಿಸಿಕೊಂಡು ಬಂದರು, ಭಾರತವು ನಾವು ಸಹ ಮುಂದುವರಿಸಿಕೊಂಡು ಬಂದಿದ್ದೇವೆ, ಆದರೆ ಬೇರೆ ರೀತಿಯಲ್ಲಿ ಇದೆ ಅಂತ ನಾವು ಹೇಳಬಹುದು. ಸೊ ಇದಲ್ಲದೆ ಸ್ಮಾರಕಗಳ ಕಡೆಗೆ ಬರೋಣ. ಪುರಾತತ್ವ ಆಧಾರಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಭಾಗ ಅಂದ್ರೆ ಸ್ಮಾರಕಗಳು. ಸ್ಮಾರಕಗಳು ಇತಿಹಾಸಕಾರನಿಗೆ ಅದ್ಭುತವಾದಂತಹ ಆಧಾರಗಳು, ಏಕೆಂದ್ರೆ ಅವು ಇವತ್ತಿಗೂ ನಮ್ಮ ಮುಂದೆ ಇದ್ದಾವೆ, ಪಳೆಯುಳಿಕೆಗಳಾಗಿ ನಿಂತಿದ್ದಾವೆ. ಆ ಒಂದು ಕಾಲದ ಜನ ಪ್ರತ್ಯಕ್ಷ ದರ್ಶಿಗಳಾಗಿ, ಚರಿತ್ರೆಗೆ ಪ್ರತ್ಯಕ್ಷ ದರ್ಶಿಗಳಾಗಿ ಇವತ್ತಿಗೂ ನಿಂತಿದ್ದಾವೆ. ಸೊ ಅವುಗಳ ಒಂದು ಅಧ್ಯಯನದಿಂದ ಆ ಕಾಲದ ಜನರ ಅಥವಾ ರಾಜರುಗಳ, ಅನೈಟ್ ಮಾಡಬೇಡ್ರಪ್ಪ, ಓಕೆ, ಆ ಕಾಲದ ರಾಜರ ವಾಸ್ತುಶಿಲ್ಪದ ಬಗ್ಗೆ, ಕಟ್ಟಡ ನಿರ್ಮಾಣದ ಬಗ್ಗೆ, ಆ ಒಂದು ಜ್ಞಾನದ ಬಗ್ಗೆ, ಆ ಒಂದು ವಿಜ್ಞಾನ ನೋಡಿ ಎಷ್ಟು ಅದ್ಭುತವಾದಂತಹ ಕಟ್ಟಡ ನಿರ್ಮಾಣ ಮಾಡುವಂತಹ ಜ್ಞಾನವನ್ನು ಅವರು ಹೊಂದಿದ್ರು. ಅವರ ಕಾಲದ ಕಟ್ಟಡಗಳು ಇವತ್ತಿಗೂ ಇದ್ದಾವೆ, ಹೆಚ್ಚು ಕಡಿಮೆ 1800, 700, 600 ವರ್ಷಗಳು ಹಳೆಯದಾದಂತಹ ಕಟ್ಟಡಗಳು ಇವತ್ತು ಅದ್ಭುತವಾಗಿದ್ದಾವೆ. ಅಂದ್ರೆ ಅವರ ತಂತ್ರಜ್ಞಾನ ಎಷ್ಟಿತ್ತು ಅನ್ನುವುದನ್ನು ಪ್ಲೀಸ್ ಯೋಚನೆ ಮಾಡಿ ನೀವು. ಇವತ್ತಿನ ಕಟ್ಟಡಗಳು, ಅದನ್ನು ನಾವು ಮಾತಾಡೋದು ಬೇಡ. ಓಕೆ, ಈ ಮಧ್ಯಯುಗದ ಹಲವಾರು ದೇವಾಲಯಗಳು, ಅರಮನೆಗಳು, ಕೋಟೆ ಕೊತ್ತಲಗಳು, ಮಸೀದಿಗಳು, ಗೋರಿಗಳು, ಸರಾಯಿಗಳು ಅಂದ್ರೆ ವಿಶ್ರಾಂತಿ ಕೇಂದ್ರಗಳು, ಸರಾಯಿ ಅಲ್ಲ, ಸರಾಯ್, ಮೊಘಲ್ ಸರಾಯ್ ಅಂತ ಕರಿತೀವಿ. ವಿಶ್ರಾಂತಿ ಧಾಮಗಳು, ವಿಶ್ರಾಂತಿ ಕೇಂದ್ರಗಳು. ಹೆದ್ದಾರಿಗಳಲ್ಲಿ ಪ್ರಯಾಣಿಕರು ಉಳಿದುಕೊಳ್ಳುವ ಸಲುವಾಗಿ ಸರಾಯಿಗಳನ್ನು ಕಟ್ಟಿಸ್ತಾ ಇದ್ರು. ಅದರಲ್ಲಿ ರಾತ್ರಿ ಹೊತ್ತು ಅವರು ಉಳ್ಕೊಳ್ಬೋದಿತ್ತು ಪ್ರಯಾಣ ಮಾಡ್ಬೇಕಾದ್ರೆ. ಅಲ್ಲಿ ಅವರಿಗೆ ನೀರು ಎಲ್ಲವೂ ಸಹ ಸಿಗೋದು, ರಕ್ಷಣೆನೂ ಇರೋದು. ಸೊ ಸರಾಯಿಗಳು, ಉದ್ಯಾನಗಳು, ಇವುಗಳನ್ನೆಲ್ಲವನ್ನೂ ಸಹ ಮಧ್ಯಯುಗದಲ್ಲಿ ರಚನೆ ಮಾಡಿದ್ರು. ಅವು ಇತಿಹಾಸ ರಚನೆಗೆ ನಮಗೆ ಅದ್ಭುತ ಆಕಾರಗಳಾಗಿದ್ದಾವೆ.
ಬಹುಶಃ ನೀವು ನಾನು ಮುಂದೆ ಮಾತನಾಡ್ತೀನೋ ಇಲ್ವೋ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಉದ್ಯಾನಗಳು ಅಂದ ತಕ್ಷಣ ನೀವು ಮೊಘಲರ ಕಟ್ಟಡಗಳನ್ನು ನೀವು ನೋಡಿರಿ, ಅದು ಎಸ್ಪೆಷಲಿ ತಾಜ್ ಮಹಲ್ ನೀವು ನೋಡಿರೆ, ತಾಜ್ ಮಹಲ್ ಮುಂದೆ ಇರುವಂತಹ ಉದ್ಯಾನವನ ನೋಡಿರಲ್ಲ, ಅದು ಇವತ್ತು ನಾವು ಮಾಡಿರೋದಲ್ಲ. ತಾಜ್ ಮಹಲ್ ಕಟ್ಟಿದಾಗ್ಲೇನೆ ಆ ಉದ್ಯಾನವನವನ್ನು ರಾಣಾ ಮಲ್ ಎನ್ನುವವನು ಉದ್ಯಾನವನವನ್ನು ನಿರ್ಮಾಣ ಮಾಡಿದವನು. ಅಂದ್ರೆ ಅದೇನಂದ್ರೆ ಸ್ವರ್ಗದ ಕಲ್ಪನೆಯನ್ನು ಅವರು ಇಲ್ಲಿ ತರುವ ಪ್ರಯತ್ನ. ಸ್ವರ್ಗದಲ್ಲಿ ಹೀಗಿರುತ್ತೆ, ಹಸಿರು ಮರ ಗಿಡ, ಆ ಸ್ವರ್ಗದ ಕಲ್ಪನೆಯನ್ನು ಅವರು ಇಲ್ಲಿ ತರುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದ್ರು. ಸೊ ಎಲ್ಲಾ ಕಟ್ಟಡಗಳ ಜೊತೆಗೆ ಮೊಘಲರು ವಿಶೇಷವಾಗಿ ಎಲ್ಲಾ ಕಟ್ಟಡಗಳ ಜೊತೆಗೆ ಉದ್ಯಾನವನಗಳನ್ನು ಅವರು ರಚನೆ ಮಾಡ್ತಾ ಇದ್ರು. ಮೊಘಲ್ ಗಾರ್ಡನ್ಸ್, ನೀವು ದೆಹಲಿಗೆ ಹೋದ್ರೆ ರಾಷ್ಟ್ರಪತಿ ಭವನ ಇದೆಯಲ್ವಾ, ರಾಷ್ಟ್ರಪತಿ ಭವನದ ಹತ್ರ ಇರೋದು ಮೊಘಲ್ ಗಾರ್ಡನ್. ವರ್ಷಕ್ಕೊಮ್ಮೆ ಸಾರ್ವಜನಿಕರಿಗೆ ಪ್ರವೇಶ ಇದೆ. ಸೊ ಇವೆಲ್ಲ ಮೊಘಲರ ಕಾಲದ ಉದ್ಯಾನಗಳು. ಓಕೆ ಸಾರು ಹೋಗ್ಲದು ಸಾರು ಇದಾವೆ, ಅವುಗಳನ್ನು ನಾವು ಇವತ್ತು ಸಣ್ಣ ಪುಟ್ಟದಾಗಿ ಬದಲಾವಣೆ ಮಾಡಿಕೊಂಡು ಉಳಿಸಿಕೊಂಡಿದ್ದೇವೆ. ಓಕೆ, ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದಲ್ಲಿ ವೈಭವಯುತವಾದಂತಹ ಕಟ್ಟಡಗಳನ್ನು ರಚನೆ ಮಾಡಿರು. ಹಲವಾರು ರೀತಿಯ ಕಟ್ಟಡಗಳು ನಾನು ಹೇಳಿದ್ದೀನಲ್ಲ ಆಗ್ಲೇ, ಅರಮನೆ, ಕೋಟೆ, ಕೊತ್ತಲ, ಮಸೀದಿ, ಗೋರಿ, ಸರಾಯಿಗಳು, ಆಡಳಿತ ಕಟ್ಟಡಗಳು, ಸಾರ್ವಜನಿಕ ಕಟ್ಟಡಗಳು, ಓಕೆ, ನೀರಾವರಿ ಕಟ್ಟಡಗಳು, ಇವನ್ನೆಲ್ಲ ಅವರು ರಚನೆ ಮಾಡಿರು. ಇವನ್ನೆಲ್ಲ ನಾವು ಜಾಸ್ತಿ ಎಲ್ಲಿ ನೋಡ್ತೇವೆ? ದೆಹಲಿ ಸುಲ್ತಾನ್ ರಾಜಧಾನಿ, ಮೊಘಲರ ಕಾಲದ ರಾಜಧಾನಿ, ಆಗ್ರಾ ಮೊಘಲರ ರಾಜಧಾನಿ, ಸಿಕಂದರ, ಫತೇಪುರ್ ಸಿಕ್ರಿ ಅಕ್ಬರನ ಕಾಲದಲ್ಲಿ ರಾಜಧಾನಿಯಾಗಿದ್ದಂತಹ ಒಂದು ಊರು ಫತೇಪುರ್ ಸಿಕ್ರಿ, ಆಗ್ರಾದಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ನಗರ, ಅಕ್ಬರನ ಕನಸಿನ ನಗರ, ಅವನೇ ಕಟ್ಟಿಸಿದ್ದು. ಗ್ವಾಲಿಯರ್, ಲಾಹೋರ್ ಇವತ್ತು ಪಾಕಿಸ್ತಾನದಲ್ಲಿ ಇದೆಯಲ್ಲ, ದೇವಗಿರಿ ಮಹಾರಾಷ್ಟ್ರದಲ್ಲಿರೋದು ದೇವಗಿರಿ, ಮೊಹಮ್ಮದ್ ಬಿನ್ ತೊಗಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ, ಆ ದೇವಗಿರಿ, ಅಜ್ಮೇರ್, ಇನ್ನೂ ಹಲವೆಡೆ ನೂರಾರು ಕಡೆ ಈ ಸ್ಮಾರಕಗಳನ್ನು, ಕಟ್ಟಡಗಳನ್ನು, ಕೋಟೆ ಕೊತ್ತಲಗಳನ್ನು ನಾವು ಕಾಣುತ್ತೇವೆ. ಅದ್ಭುತವಾದಂತಹ ಕಟ್ಟಡಗಳನ್ನು ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ, ಇಸ್ಲಾಮಿಕ್ ಶೈಲಿಯನ್ನು ಬಳಸಿಕೊಂಡು, ಮೊಘಲರ ಕಾಲದಲ್ಲಿ ಭಾರತೀಯ ಮತ್ತು ಇಸ್ಲಾಮಿಕ್ ಶೈಲಿಯನ್ನು ಸೇರಿಸಿ ಮಿಶ್ರಣ ಮಾಡಿ ಕಟ್ಟಡಗಳನ್ನು ಅವರು ನಿರ್ಮಾಣ ಮಾಡಿರು. ಸೊ ಆ ಒಂದು ಕಟ್ಟಡಗಳು ಮೊಘಲರ ಕಾಲದ ವೈಭವದ ಬಗ್ಗೆ ನೋಡಿ. ತಾಜ್ ಮಹಲ್ ಅನ್ನು ಅಮೃತ ಶಿಲೆಯಲ್ಲಿ ಕಟ್ಟಿಸಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಬೆಲೆ ಬಾಳುವ ಬಣ್ಣದ ಕಲ್ಲುಗಳನ್ನು, ಬೆಲೆ ಬಾಳುವ ಬಣ್ಣದ ಕಲ್ಲುಗಳನ್ನು ಆ ಒಂದು ಅಮೃತ ಶಿಲೆಯಲ್ಲಿ ಸೇರಿಸಿ ಆ ಒಂದು ಕಟ್ಟಡವನ್ನು ಅವರು ಕಟ್ಟಿದ್ದಾರೆ. ಮುಂದೆ ಮಾತನಾಡೋಣ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ. ಓಕೆ, ಸೊ ಆ ಎಲ್ಲಾ ಕಟ್ಟಡಗಳು ಸಹ ನಮಗೆ ಅದ್ಭುತವಾದಂತಹ ಒಂದು ಆಕಾರಗಳಾಗಿದ್ದಾವೆ. ನಾನು ಸ್ಮಾರಕಗಳ ಬಗ್ಗೆ ಕೆಲವು ಚಿತ್ರಗಳಿದೆ, ತೋರಿಸ್ತೇನೆ, ಆಮೇಲೆ ಮಾತನಾಡ್ತೀನಿ. ಅಲ್ಲದೆ ಚಿತ್ರಕಲೆ, ಮೊಘಲರ ಕಾಲದ ಚಿತ್ರಕಲೆ ಅದ್ಭುತವಾಗಿತ್ತು. ಓಕೆ, ಹೊಸ ಒಂದು ಚಿತ್ರಕಲೆ ಅವರ ಕಾಲದಲ್ಲಿ ಬೆಳೆಯಿತು. ಪರ್ಷಿಯನ್ ಶೈಲಿಯನ್ನು ಬಳಸಿಕೊಂಡು, ನೈಸರ್ಗಿಕ ಬಣ್ಣಗಳನ್ನು ಬಳಸಿಕೊಂಡು ಜನಜೀವನ, ಸಾಮಾನ್ಯ ಜನರು, ಶ್ರೀಮಂತರು, ಆಸ್ಥಾನದ ಒಂದು ಚಿತ್ರಗಳು, ಯುದ್ಧದ ಒಂದು ವರ್ಣಚಿತ್ರಗಳನ್ನು ಅವರು ರಚನೆ ಮಾಡಿರು. ಆ ಕಾಲದಲ್ಲಿದ್ದಂತಹ ಕಲಾಕಾರರು, ಅಕ್ಬರನ ಆಸ್ಥಾನದಲ್ಲಿ ಹಲವಾರು ಕಲಾಕಾರರಿದ್ರು, ಚಿತ್ರಕಾರರಿದ್ರು. ಅವರು ಈ ಚಿತ್ರಗಳನ್ನು ಬರೆದೋಗಿದ್ದಾರೆ. ಅದು ಆ ಸಮಾಜವನ್ನು ನಾವು ಅರ್ಥ ಮಾಡಿಕೊಳ್ಳಕ್ಕೆ ಅದ್ಭುತ ಆಕಾರಗಳಾಗಿದ್ದಾವೆ. ಅಲ್ಲದೆ ರಾಮಾಯಣ ಮತ್ತು ಮಹಾಭಾರತ, ನನಗೆ ಇದು ನಿಜವಾಗಿಯೂ ಆಶ್ಚರ್ಯಕರವಾದಂತಹ ಒಂದು ವಿಚಾರ. ಮೊಘಲರ ಕಾಲದಲ್ಲಿ ಆ ಒಂದು ಮುಸ್ಲಿಂ ಚಿತ್ರಕಾರರು, ಹಿಂದೂ ಚಿತ್ರಕಾರರು ಇದ್ರು. ಆದರೆ ಆ ಪರ್ಷಿಯನ್ ಶೈಲಿಯಲ್ಲಿ ನಮ್ಮ ರಾಮಾಯಣವನ್ನು ದೃಶ್ಯದ ರೂಪದಲ್ಲಿ, ಚಿತ್ರಗಳ ರೂಪದಲ್ಲಿ, ಮಹಾಭಾರತವನ್ನು, ಭಾಗವತಗಳನ್ನು ಈ ಒಂದು ಚಿತ್ರದ ರೂಪದಲ್ಲಿ ಬಿಡಿಸಿದ್ದಾರೆ. ನಿಜವಾಗಿಯೂ ಅದ್ಭುತವಾಗಿದ್ದಾವೆ. ತೋರಿಸ್ತೀನಿ ಕೆಲವನ್ನು ನಾನು. ನೋಡಿ, ಇವೆಲ್ಲ ದೆಹಲಿ ಸುಲ್ತಾನರ ಕಾಲದ ಕಟ್ಟಡಗಳು. ಓಕೆ, ಇದು ಒಂದು ಸಮಾಧಿ, ಇದು ನಿಮಗೆ ಗೊತ್ತಿದೆ, ಕುತುಬ್ ಮಿನಾರ್ ಅಂತ ಹೇಳ್ಬಿಟ್ಟು, ಕುತುಬುದ್ದೀನ್ ಐಬಕನ ಕಾಲದಲ್ಲಿ ರಚನೆಯಾದಂತಹ ಒಂದು ಎತ್ತರವಾದಂತಹ ಒಂದು ಕಟ್ಟಡ. ಓಕೆ, ಕುತುಬ್ ಮಿನಾರ್ ದೆಹಲಿಯಲ್ಲಿರುವಂತಹ ಒಂದು ಕಟ್ಟಡ. ಇದು ನೋಡಿ, ಅಲೈಜರ್ ದರ್ವಾಜಾ, ಅಲಿ ಮಂಜರ್, ಇಲ್ತಮಶ್ನ ಗೋರಿ, ಆಮೇಲೆ ಇಲ್ತಮಶ್ನ ಮಸೀದಿ, ಇದು ಕುತುಬ್ ಮಿನಾರ್ ನಾನು ಆಗಲೇ ತೋರಿಸಿದ್ದೇನೆ. ಇದು ನಾವು ಫಸ್ಟ್ ಸೆಮ್ ಅಲ್ಲಿ ಓದಿದೀವಲ್ವಾ, 2ನೇ ಚಂದ್ರಗುಪ್ತನ ಕಬ್ಬಿಣದ ಸ್ತಂಭ ಶಾಸನ.
ಕಬ್ಬಿಣ ಸ್ತಂಭ, ಅದು ಕುತುಬ್ ಮಿನಾರ್ ಪಕ್ಕನೇ ಇದೆ. ಇದು ಕುತುಬ್ ಮಿನಾರ್ ಮೇಲೆ, ಗೋಡೆಯ ಮೇಲೆ ಬರವಣಿಗೆ, ಕಲ್ಲಿನ ಮೇಲೆ ಬರವಣಿಗೆ ಮಾಡಿದ್ದಾರೆ, ಕ್ಯಾಲಿಗ್ರಫಿ. ಅದು ಸಹ ಅದ್ಭುತವಾಗಿದೆ. ಇಲ್ಲೆಲ್ಲ ಆ ಬರವಣಿಗೆಯನ್ನು ನಾವು ಕಾಣ್ತೇವೆ. ತಾಜ್ ಮಹಲ್ ಮೇಲೂ ಬರವಣಿಗೆಗಳನ್ನು ನಾವು ಕಾಣ್ತೇವೆ. ಕುರಾನಿನ ಬರಹಗಳನ್ನು ಅವರು ಆ ಕಟ್ಟಡದ ಮೇಲೆ ಬರೆಯೋರು. ಓಕೆ, ರೈಟ್. ದೆನ್ ನೋಡಿ, ಇವೆಲ್ಲ ಪ್ರಮುಖ ಕಟ್ಟಡಗಳು. ಮುಂದೆ ನಾವು ಕಲೆ ಮತ್ತು ವಾಸ್ತುಶಿಲ್ಪವನ್ನೇ ಮಾತನಾಡೋಣ. ಇದು ತಾಜ್ ಮಹಲ್ ನೋಡಿ, ಇದು ಗಾರ್ಡನ್. ಇದು ಆ ಗಾರ್ಡನ್ ಇಲ್ಲ ಅಂದ್ರೆ ಬಹುಶಃ ತಾಜ್ ಮಹಲ್ ಅಷ್ಟು ಚೆನ್ನಾಗಿ ಕಾಣುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಇದು ಕೆಂಪು ಕೋಟೆ, ಮೊಘಲರ ಕಾಲದ ಒಂದು ಕೆಂಪು ಕೋಟೆ, ನಿಮಗೆ ಗೊತ್ತಿದೆ, ದೆಹಲಿಯಲ್ಲಿರೋದು. ಇದು ಆಗ್ರಾದ ಕೋಟೆ. ಓಕೆ, ಆಮೇಲೆ ಇದು ಫತೇಪುರ್ ಸಿಕ್ರಿ ನೋಡಿ, ಇದು ಪಂಚ್ ಮಹಲ್ ಅಂತ 5 ಅಂತಸ್ತಿನ ಕಟ್ಟಡ, ಪಂಚ್ ಮಹಲ್. ಫತೇಪುರ್ ಸಿಕ್ರಿಯ ಒಂದು ನೋಟ. ಇದು ಬುಲಂದ್ ದರ್ವಾಜ, ಫತೇಪುರ್ ಸಿಕ್ರಿಯಲ್ಲಿರುವಂತಹ ಒಂದು ಎತ್ತರವಾದಂತಹ ಪ್ರವೇಶ ದ್ವಾರ ಅಥವಾ ಕಟ್ಟಡ. ಇದು ಹುಮಾಯೂನನ ಸಮಾಧಿ. ಓಕೆ, ಕೆಂಪು ಕಲ್ಲು ಮತ್ತು ಈ ಒಂದು ಅಮೃತಶಿಲೆಯಿಂದ ಕಟ್ಟಲ್ಪಟ್ಟಂತಹ ಒಂದು ಕಟ್ಟಡ. ಇಸ್ಲಾಮಿಕ್ ಶೈಲಿ, ಕಮಾನುಗಳು, ಗುಮ್ಮಟಗಳು, ಅದನ್ನೆಲ್ಲ ಬಳಸಿ ಕಟ್ಟಿರುವಂತಹ ಕಟ್ಟಡಗಳು. ಓಕೆ, ಇನ್ನ ನೋಡಿ, ಚಿತ್ರಕಲೆಗೆ ಬಂದ್ರೆ ನಾನಾಗಲೇ ಹೇಳ್ತಾ ಇದ್ದೆ ನೋಡಿ, ಇದು ಮೊಘಲರ ಕಾಲದ ವರ್ಣಚಿತ್ರಗಳು. ಅದ್ಭುತವಾಗಿ ನೈಸರ್ಗಿಕ ಬಣ್ಣಗಳನ್ನು ಬಳಸಿಕೊಂಡು ಕಲಾಕಾರರು ಚಿತ್ರಗಳನ್ನು ಬರೆದಿದ್ದಾರೆ. ನೋಡಿ, ಇದು ಮೊಘಲ್ ಚಕ್ರವರ್ತಿಯ ಒಂದು ಚಿತ್ರ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಶಾಜಹಾನ್. ಇದು ಹಿಂದೆ ನೋಡಿ ತಾಜ್ ಮಹಲ್ ಕಾಣುತ್ತೆ, ಬಹುಶಃ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ತಾಜ್ ಮಹಲ್ನ ಚಿತ್ರ. ಇದು ಯಮುನಾ ನದಿ. ಓಕೆ, ದೋಣಿ ಇದೆ ನೋಡಿ, ಶಾಜಹಾನ್ ನೋಡ್ತಾ ಇದ್ದಾನೆ. ನೋಡಿ, ಗೋಡೆಯ ಮೇಲೆ ಅಲಂಕಾರ ಹೇಗಿದೆ, ಈಗಲೂ ಹಾಗೆ ಇದೆ. ಅದ್ಭುತವಾದಂತಹ ಒಂದು ಕಟ್ಟಡಗಳು, ಅದಕ್ಕೆ ಅಲಂಕಾರ ನೋಡಿ, ಇಲ್ಲಿ ಕೆಳಗಡೆ ನೆಲ ಹೇಗಿದೆ ಅಂತ ಹೇಳಿಬಿಟ್ಟು, ಇವೆಲ್ಲ ಅದ್ಭುತವಾದಂತಹ ಒಂದು ಚಿತ್ರಗಳಲ್ಲಿ ನಾವು ಇದರಿಂದ ನೋಡಿ, ಅವರ ಕಾಲದ ಜನಜೀವನ ಹೇಗಿತ್ತು, ಈ ಸಿಂಹಾಸನ ಹೇಗಿದೆ, ಕಟ್ಟಡದ ಒಳಭಾಗದ ಅಲಂಕಾರ ಹೇಗಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬಹುದು. ಇದು ಒಂದು ನೋಡಿ, ಇದು ಒಂದು ಚಿತ್ರ. ಇದು ಸಾಮಾನ್ಯವಾದಂತಹ ಚಿತ್ರ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಅಕ್ಬರ್ ಕೂತಿದ್ದಾನೆ. ಜರೋಕಾ ದರ್ಶನ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಪ್ರತಿದಿನ ಅಕ್ಬರ್ ಇಲ್ಲಿ ಬಂದು ಕೂತ್ಕೊಂಡವನು. ಆಗ್ರಾದ ಒಂದು ಕೋಟೆಯಲ್ಲಿ ಇಲ್ಲಿ ಒಂದು ಜಾಗ ಇದೆ. ಸಾಮಾನ್ಯ ಜನ ಬಂದು ತಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಳ್ಳೋರು, ಸಮಸ್ಯೆಗಳನ್ನು ಹೇಳ್ಕೊಳ್ಳೋರು. ಪ್ರಜಾದರ್ಶನ ಅಂತ ಈಗೇನೋ ಮಾಡ್ತಾರಲ್ಲ ಇವರು, ಆ ರೀತಿಯಲ್ಲಿ ಜರೋಂಕ ದರ್ಶನ್ ಅಂತ ಆತ ಪ್ರತಿದಿನ ಜನರನ್ನು ಭೇಟಿ ಮಾಡ್ತಾ ಇದ್ದ. ಅದರ ಒಂದು ಚಿತ್ರ ಈ ಚಿತ್ರಕಲೆಯಲ್ಲಿದೆ ನೋಡಿ. ಇಲ್ಲಿ ಆನೆ, ಸಾಮಾನ್ಯ ಜನರು. ಓಕೆ, ರೈಟ್. ದೆನ್ ಈ ಚಿತ್ರವನ್ನು ನೋಡಿ, ಇದು ಸಹ ತುಲಾಭಾರವನ್ನು ಮಾಡುತ್ತಿರುವಂತಹ ಒಂದು ಚಿತ್ರ. ಓಕೆ, ಇದು ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏಕೆಂದ್ರೆ ನಿಮಗೆ ಅರ್ಥವಾಗಬೇಕು, ನೀವು ಇದನ್ನು ನೋಡಬೇಕು. ಇದು ನೋಡಿ, ಈ ಚಿತ್ರ ನೋಡಿ, ಇದು ಮಹಾಭಾರತದ ಒಂದು ಚಿತ್ರ. ಮಹಾಭಾರತ ಯುದ್ಧದ ಚಿತ್ರ. ಇಲ್ಲಿ ನೋಡಿ, ಇಲ್ಲೆಲ್ಲ ದೇವತೆಗಳಿದ್ದಾರೆ. ಓಕೆ, ಇದು ಯಾರಿದು? ಕೃಷ್ಣ. ಇದು ಅರ್ಜುನ. ನೋಡಿ, ಈ ಒಂದು ಯುದ್ಧದ ದೃಶ್ಯ ಇದು. ಅಂದ್ರೆ ಮಹಾಭಾರತವನ್ನು ಮೊಘಲರ ಕಾಲದಲ್ಲಿ ಚಿತ್ರದಲ್ಲಿ ತೋರಿಸಿದ್ರು ಅಂತ ಹೇಳಿದೆ ಅಲ್ವಾ, ಅದರ ಒಂದು ಚಿತ್ರ ಇದು. ಓಕೆ, ನೆಕ್ಸ್ಟ್ ನೋಡಿ, ಈ ಚಿತ್ರ ನೋಡಿ, ಇದು ರಾಮಾಯಣವನ್ನು ಹೇಳ್ತಾ ಇದೆ. ರಾಮ, ಇಲ್ಲಿ ನೋಡಿ, ರಾಮ ಲಕ್ಷ್ಮಣ, ಇಲ್ಲಿ ನೋಡಿ ಕಪಿ ಸೈನ್ಯ, ಜಾಂಬವಂತ ಕಪಿಗಳು, ಆಯ್ತಾ. ಇದು ರಾವಣ ನೋಡಿ, ಇಲ್ಲಿ 10 ಕೈ, ರಾವಣನ ತಲೆಗಳನ್ನು ಆತ ಒಡೆದಿರೋದು. ಇಲ್ಲಿ ನೋಡಿ, ದೇವತೆಗಳು ರಾಮನ ಮೇಲೆ ಪುಷ್ಪಾರ್ಚನೆ ಮಾಡ್ತಾ ಇರೋದು. ಆಮೇಲೆ ರಾವಣ ಬಿದ್ದಿರೋದು. ಜಸ್ಟ್ ಇಮ್ಯಾಜಿನ್, ರಾಮಾಯಣವನ್ನು ಎಷ್ಟು ಅದ್ಭುತವಾಗಿ ಈ ಒಂದು ಕ್ಯಾನ್ವಾಸ್ ಮೇಲೆ, ಬಟ್ಟೆಯ ಮೇಲೆ ಅವರು ಚಿತ್ರೀಕರಿಸಿದ್ದಾರೆ ಅನ್ನುವುದು ನಿಜವಾಗಿಯೂ ಅದ್ಭುತವಾದಂತಹ ಒಂದು ಸಂಗತಿ. ಆದರೆ ಪರ್ಷಿಯನ್ ಪ್ರಭಾವ ಇದೆ. ಭಾರತದಲ್ಲಿ ಬೇರೆ ಬೇರೆ ರೀತಿಯ ಚಿತ್ರ ಶೈಲಿಗಳಿದ್ದಾವೆ.
ಆದರೆ ಇದು ಮೊಘಲ್ ಶೈಲಿಯ ಚಿತ್ರಗಳು. ಓಕೆ, ಈ ಚಿತ್ರ ನೋಡಿ ಏನು ಅಂತ ಅರ್ಥವಾಗುತ್ತಾ? ಇದು ಹನುಮಂತ, ಇದು ಸೀತೆ. ಹನುಮಂತ ಸೀತೆಯನ್ನು ನೋಡಿಕೊಂಡು ಲಂಕಾಗೆ ಬಂದಿದ್ನಲ್ವಾ, ಅದರ ಒಂದು ಚಿತ್ರವನ್ನು ನಾವು ಕಾಣುತ್ತೇವೆ. ಓಕೆ, ರೈಟ್, ಥ್ಯಾಂಕ್ ಯು.